ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. KSOU ಮುಕ್ತವಾಣಿ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಬಾನುಲಿ ಸರಣಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40. KSOU ಮುಕ್ತವಾಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಮರೆಯದೆ ಆಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆ. ಕೇಳುಗರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕೇಳುಗರೆ, ನನ್ನ ಜೊತೆಯಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ನಮಸ್ಕಾರ ಶರಣಪ್ಪ ವಿ ಹಲಸೆ. ನಮಸ್ಕಾರ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ತಮಗೆ. ನಮಸ್ತೆ. ಕೇಳುಗರೆ, ಈಗಾಗಲೇ ನಿಮಗೆ ತಿಳಿಸಿರುವಂತೆ ಈ ಕಾರ್ಯಕ್ರಮಕ್ಕೆ ತಾವು ನೇರವಾಗಿ ಕರೆ ಮಾಡಬಹುದು. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಅಧ್ಯಯನಶೀಲ ಮನಸ್ಸುಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನ ಕುರಿತಂತೆ ಕರೆ ಮಾಡಬಹುದು, ಸೂಕ್ತವಾದ ಮಾಹಿತಿಯನ್ನ ಪಡೆದುಕೋಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೀವಿ: 25125882, 25150889, STD ಕ್ರಮ ಸಂಖ್ಯೆ ಮೈಸೂರಿಂದು 0821. ಸರ್, ಜನವರಿಯ ಪ್ರವೇಶಾತಿ ಯಾವಾಗ್ಲಿಂದ ಆರಂಭ ಆಗಿದೆ, ಎಲ್ಲಿವರೆಗೂ ನಡೆಯುತ್ತೆ ಸರ್? ಎಲ್ಲರಿಗೂ ನಮಸ್ಕಾರ. ಜನವರಿ ಆವೃತ್ತಿಯನ್ನ ಈ 9ನೇ ತಾರೀಕು ಜನವರಿಯಿಂದ 2026 ಮಾರ್ಚ್ 30ರವರೆಗೆ ಇದೆ. ನಮ್ಮ ವಿಶ್ವವಿದ್ಯಾಲಯವು NAC A+ ಅನ್ನ ಪಡೆದುಕೊಂಡಿದ್ದೆ 2023 ಮೇನಲ್ಲಿ ಮತ್ತು NRF ರ್ಯಾಂಕ್ ನಲ್ಲಿ ಸೆಕೆಂಡ್ ವಿಶ್ವವಿದ್ಯಾಲಯ ಆಗಿ ಹೊರಹೊಮ್ಮಿದೆ ಓಪನ್ ಯೂನಿವರ್ಸಿಟಿ ಕ್ಯಾಟಗರಿಯಲ್ಲಿ. ನಮ್ಮ ವಿಶ್ವವಿದ್ಯಾಲಯ ಇದೇ ತಿಂಗಳ 2ನೇ ತಾರೀಕು ನ್ಯಾಷನಲ್ ವೊಕೇಶನಲ್ ಎಜುಕೇಶನ್ ಟ್ರೈನಿಂಗ್ ಅದನ್ನ ಒಡಂಬಡಿಕೆಯನ್ನು ಮಾಡಿಕೊಂಡು 4,000 ಪ್ರೋಗ್ರಾಮ್ಗಳನ್ನ, ಸ್ಕಿಲ್ ಪ್ರೋಗ್ರಾಮ್ಗಳನ್ನ ವಿದ್ಯಾರ್ಥಿಗಳಿಗೋಸ್ಕರವಾಗಿ ನಾವು ಅದನ್ನ ಓಪನ್ ಇಡಲಾಗಿದೆ. ಈ ಸಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ 80 ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೆವು. ಜನವರಿ 9ನೇ ತಾರೀಕಿನಿಂದ ಮಾರ್ಚ್ 30ರವರೆಗೆ ಈ ಅಡ್ಮಿಷನ್ ಅನ್ನ ಓಪನ್ ಇದೆ. ಈಗಾಗಲೇ ಅಡ್ಮಿಷನ್ 10,000 ಮೇಲ್ಪಟ್ಟು ಅಡ್ಮಿಷನ್ ಆಗಿದ್ದಾರೆ. ನಾವು ತಮಗೆಲ್ಲ ತಿಳಿಸಿದಂತೆ ಸರ್ಕಾರದ ಈ ಏನು ವ್ಯವಸ್ಥೆಯಲ್ಲಿ ಇದು ಒಳ್ಳೆಯ ವ್ಯವಸ್ಥೆ, ಎಲ್ಲರಿಗೂ ಉನ್ನತ ಶಿಕ್ಷಣವನ್ನ ಕೊಡಬೇಕೆಂಬ ಆಶೆಯಿಂದ ಸರ್ಕಾರ ಇದು ಸಪರೇಟ್ವಾಗಿ ಅಂದ್ರೆ ಪ್ರತ್ಯೇಕವಾಗಿ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡು ಡಿಗ್ರಿಯನ್ನ ಅವರು IAS ಆಗಿದ್ದಾರೆ, KS ಆಗಿದ್ದಾರೆ, ಅಂತ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಅವಕಾಶವಿದೆ ನಮ್ಮ ವಿಶ್ವವಿದ್ಯಾಲಯದಿಂದ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಸರ್. ಯಾರು ಎಲ್ಲಿಂದ? ಸರ್, ರಾಯಚೂರು ಜಿಲ್ಲೆಯಿಂದ ಗಂಗಪ್ಪ ಅಂತ ಹೇಳಿ ಸರ್. ಹೇಳಿ ಗಂಗಪ್ಪನವ್ರೆ. ಸರ್, ಶರಣಪ್ಪ VLC ಸಾಹೇಬರಿಗೆ ನಮಸ್ಕಾರ ಸರ್. ನಮಸ್ತೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಹೋದ ವರ್ಷದಲ್ಲಿ 52 ಕಂತುಗಳು ಮುಕ್ತವಾಣಿ ಕಾರ್ಯಕ್ರಮ ಬಂತು ಸರ್.
ಅದನ್ನ ಒಳ್ಳೆ ಬೆಳವಣಿಗೆ. ಈಗ ಕೂಡ ನೇರ ಫೋನ್ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಸರ್, ಈ ಇದು ಸರ್ PhD ಯಾವಾಗ ಕರಿತೀರಿ ಮತ್ತೆ ಪರೀಕ್ಷೆ ಯಾವಾಗ ನಡೆಸ್ತಾರೆ ಸರ್? ಆಮೇಲೆ ನಾನು 2012-13ನೇ ಸಾಲಿನಲ್ಲಿ ಇಂಗ್ಲಿಷ್ ನಾನು ಕೊಲಾಬರೇಟ್ಲಿಂದ ಮಾಡ್ಕೊಂಡಿರ್ತೀನಿ. ಅದ್ರಲ್ಲಿ ಈಗ ಇನ್ವೈಸ್ದಲ್ಲಿ 92,000 ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕೊಟ್ಟಿದೆ ಸರ್. ನಮ್ದು ಯಾವಾಗ ಬರುತ್ತೆ ಅಂತ ನಂದೊಂದು ಪ್ರಶ್ನೆ ಸರ್. ನಮ್ಮ ವಿಶ್ವವಿದ್ಯಾಲಯದಲ್ಲಿ PhD ನೋಟಿಫಿಕೇಶನ್ ಇದೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಆಗ್ತದೆ. ನೆಕ್ಸ್ಟ್ ಏಪ್ರಿಲ್ ತಿಂಗಳ ಕೊನೆವರೆಗೆ ಅದು ಅಡ್ಮಿಷನ್ ಅವಕಾಶನ ಕೊಳ್ಳಾಗುತ್ತದೆ. ಮತ್ತು ತಮ್ಮ ಪ್ರಶ್ನೆ, ನಾವು ಇನ್ ಹೌಸ್ ವಿದ್ಯಾರ್ಥಿಗಳಿಗೆ ಈಗ 96,000 ವಿದ್ಯಾರ್ಥಿಗಳಿಗೆ ಮೊನ್ನೆ ಕಾನ್ವಿಕೇಶನ್ ಅನ್ನ ಕೊಟ್ಟಿದ್ದೇವೆ 31 ಜನವರಿಗೆ. ಅಂದ್ರೆ ಇನ್ ಹೌಸ್ ವಿದ್ಯಾರ್ಥಿ ಮತ್ತೆ ನಾನ್ ಟೆಕ್ನಿಕಲ್ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೆವು. ನಿಮ್ಮ ಕೊಲಾಬರೇಟಿವ್ ವಿದ್ಯಾರ್ಥಿಗಳಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಕೋರ್ಟ್ ನಲ್ಲಿದೆ. ಆ ಕೋರ್ಟ್ ಕೇಸನ್ನ ಯಥಾರ್ಥ ಆದ್ರೆ ನಾವು ನನ್ನ ಪ್ರಯತ್ನ ಮಾಡಿ ತಮಗೂ ಸಹ ಡಿಗ್ರಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಳ್ಳೇದು ಗಂಗಪ್ಪನವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ನಿಮ್ಮ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಯಾರು, ಎಲ್ಲಿಂದ? ರತ್ನಾಕರ್ ಕೆ ಬಣಗರ್ ಅಂತ ಹೇಳಿ ರಾಯಚೂರಿಂದ ಸರ್. ಹೇಳಿ ರತ್ನಾಕರ್ ಅವರು. ಅದೇ ಇವಾಗ ಸಂಗೀತ MA PhD ಮಾಡಕ್ಕೆ ನಮ್ಮಲ್ಲಿ ಮುಕ್ತ ಅವಕಾಶ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಇಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಸಂಗೀತ ಕೋರ್ಸು ಇಲ್ಲ. ನಾವು ಈ ವರ್ಷ ನಾವು PPR ಸಬ್ಮಿಟ್ ಮಾಡಿ ಸಂಗೀತ ಕೋರ್ಸ್ ಅನ್ನ UGC ನಿಂದ ಪಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಜುಲೈದಲ್ಲಿ ನಾವು ಸಂಗೀತ ಕೋರ್ಸ್ ಅನ್ನ ಪ್ರಾರಂಭ ಮಾಡಬಹುದು. ಒಳ್ಳೇದು ರತ್ನಾಕರ್. ಮುಂದಿನ ಕರೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಮಸ್ಕಾರ. ಉಪಕುಲಪತಿಗಳಿಗೆ ಮತ್ತೆ ಎನ್ ಕೆ ಶಿವಮೂರ್ತಿ ನಮಸ್ಕಾರ. ನಮಸ್ತೆ ಸರ್, ಕಣ್ಣೂರು ವಿ ಗೋವಿಂದಾಚಾರ್ಯ ಅಂತ ಮೈಸೂರಿಂದ. ಹೇಳಿ ಗೋವಿಂದ. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಏನಂದ್ರೆ ಒಂದು ವಿಶೇಷವಾದ ಅನುಭವ ಇತ್ತೀಚೆಗೆ ಆಯ್ತು. ಹಾಗಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಕೇಳ್ತೀನಿ. ಏನಪ್ಪಾ ಅಂತಂದ್ರೆ, ನನ್ನ ಒಬ್ಬ ನರ್ಸಿಂಗ್ ಕೊಲಿಗು KRC ಮುಂಬೈಯಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಾ MBA ಗೆ ಎನ್ರೋಲ್ ಮಾಡಿದ್ರು. ಅವ್ರಿಗೊಂದು ಸಮಸ್ಯೆ ಆಗಿತ್ತು. ಅಪ್ರೂವಲ್ ಲೆಟರ್ಗೆ ಬರ್ಬೇಕಾದ್ರೆ ಇಲ್ಲಿಗೆ ಪರ್ಸನಲ್ ಬರ್ಬೇಕು ಅಂತ. ಖರ್ಚಿಗೆ MBA ಚೇರ್ಮನ್ ಅಂತ ಮಹಾದೇವ ಮೂರ್ತಿ ಅವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮಾಡ್ಕೊಟ್ರು. ಸೊ ಕಾರ್ಯಕ್ರಮ ಬಹಳ ವಿಶೇಷವಾಗಿತ್ತು. ಅವಾಗ ನಾನು MBA ಸ್ಟೂಡೆಂಟ್ ಜೊತೆ ಮಾತಾಡಿದಾಗ ಏನ್ ನಿಮ್ ಪ್ರಾಬ್ಲಮ್ ಅಂದಾಗ, ಏನು ಇಲ್ಲ, ಆಫೀಸ್ ಅಲ್ಲಿ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಒಂದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ, ಎಲ್ಲವೂ ಚೆನ್ನಾಗಿ ನಡೀತಿರೋದು. ಸೊ ಇತ್ತೀಚೆಗೆ ಆ ಮಹಾದೇವ ಮೂರ್ತಿ ಅವರು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆ MBA ರಿಜಿಸ್ಟ್ರೇಷನ್ ನ ಸುಲಭವಾಗಿ ಅವ್ರ ಕಾರ್ಯಕ್ರಮ ಪ್ರಾಜೆಕ್ಟ್ ಮಾಡಕ್ಕೆ ಅನುವು ಮಾಡಿಕೊಟ್ರು ಸರ್. ಹಾಗಾಗಿ ಅಭಿನಂದನೆ ಸಲ್ಲಿಸಕ್ಕೆ ನಾನು ಈಗ ನಿಮ್ ಜೊತೆ ಫೋನ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದು ಗೋವಿಂದಾಚಾರ್ಯ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಸೋಸ್ತೆಯಿಂದ ಮಾದರ್ಶಿಟ್ಟು ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮಸ್ತೆ ನಮಸ್ತೆ. ಹೇಳಿ ಸರ್, ಹೇಳಿ ಸರ್. ಪ್ರವಾಸ ಇಲಾಖೆಯಿಂದ ಗೈಡರ್ ಆಗಿ ಕೆಲಸ ಮಾಡೋದು ಕೋರ್ಸ್ ಉಂಟೆ ನಿಮ್ಮ ಹತ್ರ ಅಂತ ಒಂದ್ ಪ್ರಶ್ನೆ. ಆ ಕೋರ್ಸ್ ನಲ್ಲಿ ಯಾವ ಭಾಷೆಯನ್ನ ಕಲಿಸ್ಕೊಡ್ತಿದೆ ಅಂತ ಎರಡನೇ ಪ್ರಶ್ನೆ ಗುರುಗಳ. ಅದು ನಮ್ಮಲ್ಲಿ ಇನ್ನ ಅದು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ನಾವು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಸಿಲೆಬಸ್ ಅನ್ನ ರೆಡಿ ಮಾಡಿ ಈ ವರ್ಷ PPR ಸಬ್ಮಿಟ್ ಮಾಡಿ UGC ದಿಂದ ಪರ್ಮಿಷನ್ ತಗೊಂಡಿದ್ಮೇಲೆ ಮಾಡ್ತೀವಿ. ನಾವು ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ಬೋದು. ಈಗ ಸದ್ಯ ಪ್ರೆಸೆಂಟ್ ನಲ್ಲಿ ನಮ್ಮಲ್ಲಿ ಕನ್ನಡ ಇದೆ, ಇಂಗ್ಲಿಷ್ ಇದೆ, ತೆಲುಗು ಇದೆ ಮತ್ತು ಉರ್ದು ಇದೆ, ಸಂಸ್ಕೃತ ಇದೆ. ಒಳ್ಳೇದು ಮಹಾದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್, ಮತ್ತೊಮ್ಮೆ ಪ್ರವೇಶಾತಿಯ ಬಗ್ಗೆ ಹೇಳಿ ಸರ್. ಪ್ರವೇಶಾತಿ ನಮ್ಮ ಈಗಾಗಲೇ ತಮಗೆ ಹೇಳಿದ್ದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ 2023 ಮೇಲ್ಪಟ್ಟು ನಾವು ಅಡ್ಮಿಷನ್ ಅನ್ನ ಪ್ರತಿ ಜಿಲ್ಲೆಗೆ ಹೋಗಿ ನಮ್ಮ ಏನು ಕಾರ್ಯಕ್ರಮಗಳಿವೆ, ನಮ್ಮಲ್ಲಿ ಎಷ್ಟು ಪ್ರೋಗ್ರಾಮ್ಗಳಿವೆ, ಈಗಾಗಲೇ ತಮಗೆ ತಿಳಿಸಿದಂತೆ ಲಾಸ್ಟ್ 2 ವರ್ಷದಿಂದ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ MSW ಮತ್ತು BSW ಪ್ರಾರಂಭ ಮಾಡಿದೆವು. ನಿನ್ನೆ ನಾನು MSW ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಎಷ್ಟೋ ವಿದ್ಯಾರ್ಥಿಗಳು ಎಲ್ಲ ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಬಂದಂತಹ ಎಲ್ಲಾ ವಿದ್ಯಾರ್ಥಿಗಳು, ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಅವರ ಹೈಯರ್ ಎಜುಕೇಶನ್ ಅನ್ನ ಪಡ್ಕೊಳ್ಬೇಕು, ಇದು ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿರಿ ಸರ್. ಅದು ಸರ್ಕಾರ ಕೊಟ್ಟಿದೆ, ನಾವು ಕೊಟ್ಟಿಲ್ಲ. ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾಗಿದ್ದು ಸರ್ಕಾರದ ಯೋಜನೆಯ ಅಡಿಯಲ್ಲಿ. ಹೀಗಾಗಿ ಸರ್ಕಾರ ಯೋಜನೆಗಳನ್ನಿವೆ, ಅದನ್ನ ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅದು
ಒಳ್ಳೇದಾಗ್ತದೆ, ಸಮಾಜಕ್ಕೂ ಒಳ್ಳೇದಾಗ್ತದೆ ಮತ್ತು ಪ್ರತಿ ಒಬ್ಬರಿಗೆ ಇದು ಹೆಲ್ಪ್ ಆಗ್ತದೆ ಅಂತ ನಾನು ಹೇಳಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತಾದ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ತಾವು ಆಲಿಸ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿದ್ದಾರೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 25125822, 25150889, STD ಕ್ರಮ ಸಂಖ್ಯೆ 0821. ಏನೆಲ್ಲ ಬಗೆಯ ಕೋರ್ಸ್ಗಳು ಲಭ್ಯ ಇದ್ದಾವೆ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ? ಒಂದು ದೂರವಾಣಿ ಕರೆ ಇದೆ, ತೆಗೆದುಕೊಂಡು ನಂತರ ಉತ್ತರಿಸೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ? ನಮಸ್ತೆ ನಮಸ್ತೆ ಹೇಳಿ ಸರ್, ಯಾರು ಎಲ್ಲಿಂದ? ಸರ್ ರಾಜಣ್ಣ ಎಲ್ಲಿಂದ? ಮೈಸೂರಿಂದ ರಾಜಣ್ಣ ಸರ್. ಹೇಳಿ ರಾಜಣ್ಣ ಅವ್ರೆ. ಸರ್ ಅರ್ಥಶಾಸ್ತ್ರಕ್ಕೆ ಕಾಂಟ್ರಾಕ್ಟ್ ಪ್ರೋಗ್ರಾಮ್ ಇದೆಯಾ ಸರ್? ಇದೆ ಆಲ್ರೆಡಿ ಅರ್ಥಶಾಸ್ತ್ರಕ್ಕಿದೆ, ಹಿಸ್ಟ್ರಿಗಿದೆ, ಎಕನಾಮಿಕ್ಸ್ ಇದೆ. ಈಗಾಗಲೇ ಎಲ್ಲಾ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಸ್ಟಡಿ ಮೆಟೀರಿಯಲ್ ಕೊಡ್ತಾ ಇದ್ದೇವೆ ನಾವು ಆಲ್ರೆಡಿ. ಒಳ್ಳೇದು ರಾಜಣ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಯಾವ್ಯಾವ ಬಗೆಯ ಕೋರ್ಸ್ ಗಳನ್ನ ಮಾಡ್ಕೋಬಹುದು ಅಂತೀರಿ ಶರಣಪ್ಪ ವಿ ಹಲಸೆ ಅವರೇ? ನಮ್ಮಲ್ಲಿ ಸೈನ್ಸ್ ಸ್ಟ್ರೀಮ್ ನಲ್ಲಿ ಬಾಟ್ನಿ, ಝಾಲಜಿ, ಅರ್ತ್ ಸೈನ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯೋಕೆಮಿಸ್ಟ್ರಿ ಇದೆ ಮತ್ತು ಫಿಸಿಕ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, IT ಇದೆ, ಮ್ಯಾಥಮೆಟಿಕ್ಸ್ ಇದೆ. ಇವೆಲ್ಲ ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯದನ್ನು ಕೊಡ್ತಾ ಇದೆ. ಮತ್ತು ಮ್ಯಾಥಮೆಟಿಕ್ಸ್ ಆಗಲಿ ಮತ್ತು ಫಿಸಿಕ್ಸ್ ಆಗಲಿ ಎಷ್ಟೋ ವಿದ್ಯಾರ್ಥಿಗಳು ಅವರಿಗೆ ವಿದ್ಯಾಭ್ಯಾಸಕ್ಕೆ ವಂಚನೆ ಆದವರು ವಿದ್ಯಾರ್ಥಿಗಳಿಗೆ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಂಡು ಸಾವಿರಾರು ವಿದ್ಯಾರ್ಥಿಯ ಇದರದ ಲಾಭವನ್ನು ಪಡ್ಕೊಳ್ತಾ ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ವಿಜಯಪುರ ನಗರದಿಂದ ಸರ್. ನಿಮ್ಮ ಹೆಸರು? ಯುವರಾಜ್ ಚೋಳಕೆ ಅಂತ್ರಿ. ಹೇಳಿ ಯುವರಾಜ್ ಅವ್ರೆ. ಸರ್ ಇಲ್ಲಿ ಬಿಜಾಪುರ ನಗರದಿಂದ ಯುವರಾಜ್ ಚೋಳಕೆ ಅಂತ ಮಾತಾಡಿದ್ರಿ. ಹೇಳಿ. ಸರ್ ನಮ್ದು BA ಮುಗ್ದೈತಿ ಸರ್, 87 ದಾಗ ಮುಗ್ದೈತಿ. ಈಗ ಮತ್ತೆ ನಾವು ಅಡ್ಮಿಷನ್ ಮಾಡ್ಲಕ್ ಅವಕಾಶ ಇದೆ. ಈಗ ಇಟ್ ಈಸ್ ಏಜ್ ನಮ್ಮಲ್ಲಿ ಏನು ಯಾವುದೇ ಏಜಿಗೆ, ಎಲ್ಲಾ ಏಜಿಗೆ 80-90 ವರ್ಷದವ್ರನ್ನು ನಾವು ನಮ್ಮಲ್ಲಿ ಅಡ್ಮಿಷನ್ ಮಾಡಬಹುದು. 18 ವರ್ಷದಿಂದ 100 ವರ್ಷದವರೆಗೆ ಆಸಕ್ತಿ ಇದ್ದಂತಹ ಅಭ್ಯರ್ಥಿಗಳು ಯಾರೇ ಇರಲಿ ಅವರು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಕಲಿಕೆ ಎಂಬುದು ದಿನನಿತ್ಯದ ಪಯಣ. ಅದಕ್ಕೆ ಏಜ್ ನಮ್ಮಲ್ಲಿ ರಿಲ್ಯಾಕ್ಸೇಷನ್ ಇದೆ. ಏಜ್ ಇಂದ ಏನು ನಮ್ಗೆ ಯಾವುದು ಕಂಡೀಷನ್ ಇಲ್ಲ. ವಿಜಯಪುರದಲ್ಲೇ ಏನಾದ್ರು ಕೇಂದ್ರ ಇದೆಯಾ? ವಿಜಯಪುರದಲ್ಲಿ ರೀಜನಲ್ ಸೆಂಟರ್ ಇದೆ ಅಲ್ಲಿ. ವಿಜಯಪುರದಲ್ಲಿದೆ. ನೀವು ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಬಹುದು. ಒಳ್ಳೇದು ಯುವರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಸರ್ ನಾನು ಸೋಮಶೇಖರ್ ಅಂತ ಹೇಳಿ ಮದ್ದೂರಿಂದ ಮಾತಾಡೋದು. ಹೇಳಿ ಸೋಮಶೇಖರ್. ಸರ್ ಮಂಡ್ಯದಲ್ಲಿ ಅಧ್ಯಯನ ಕೇಂದ್ರಕ್ಕೆ ನಮ್ಮ ಶ್ರೀಮತಿ ಅವ್ರನ್ನ MA ಅಡ್ಮಿಷನ್ ಮಾಡಿಸಿದೀನಿ. ಅಲ್ಲಿ ಕಳೆದ ವರ್ಷ ಸ್ಟಡಿ ಮೆಟೀರಿಯಲ್ ಸಿಗ್ಲಿಲ್ಲ ಅಂದ್ಬಿಟ್ಟು ಜೆರಾಕ್ಸ್ ತಗೊಂಡ್ವಿ. ಮುಂದಿನ ವರ್ಷ ಬರುತ್ತೆ ಅಂತ ಹೇಳಿದ್ರು. ಈ ವರ್ಷ ಹೋಗಿ ಸೆಕೆಂಡ್ ಇಯರ್ MA ಕನ್ನಡಕ್ಕೆ ಅಡ್ಮಿಷನ್ ಆದ್ವಿ. ಬಟ್ ಯಾವುದೇ ಮೆಟೀರಿಯಲ್ ಇಲ್ಲ, ನೀವು ತಗೋಬೇಕು. ಮೈಸೂರು ಕೇಂದ್ರದಲ್ಲಿ ಮಾತ್ರ ಇದು ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕೊಡ್ಸಿದ್ರೆ ತುಂಬಾ ಅನುಕೂಲ ಆಗ್ತದೆ. ಈಗ ಕೊಡ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲಾ ಕಡೆ ಆಕ್ಚುಲಿ ಎಲ್ಲಾ ಕಡೆ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೇವೆ. ಅಂದ್ರೆ ಫಸ್ಟ್ ಇಯರ್ ಏನ್ ಅಡ್ಮಿಷನ್ ಮಾಡ್ತಾರ ಅವ್ರಿಗೆ ಎಲ್ಲರಿಗೆ ಮೆಟೀರಿಯಲ್ ಅನ್ನ, ಸ್ಟಡಿ ಮೆಟೀರಿಯಲ್ ಅನ್ನ ಕೊಡ್ತಾ ಇದ್ದೇವೆ. ನೋಡ್ತೀನಿ. ಮೆಟೀರಿಯಲ್ ಇದ್ದಿದ್ರೆ ನಮಗೆ ತುಂಬಾ ಚೆನ್ನಾಗಿ. ಹೌದು, KSIU ಮೆಟೀರಿಯಲ್ ಅನ್ನೇ ನಾವು ಸ್ಟಡಿ ಮೆಟೀರಿಯಲ್ ಅನ್ನೇ ಕೊಡ್ತಾ ಇದ್ದೀವಿ. ನಾನು ಪ್ರಯತ್ನ ಮಾಡ್ತೀನಿ ಮಂಡ್ಯಕ್ಕೆ. ಮತ್ತೆ ಇನ್ನೊಂದು ಇದು ಸರ್. ಹೇಳಿ ಸರ್. ಅದು ಕಳೆದ ಬಾರಿ ಅಡ್ಮಿಷನ್ಗೆ ಅಂತ ಹೋದಾಗ ಅಲ್ಲಿ ಸಿಬ್ಬಂದಿ ವರ್ಗ ಸರ್ ಆ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಸೈನ್ಮೆಂಟ್ ಶೀಟ್ ಗೆನೆ ಡೌನ್ಲೋಡ್ ಮಾಡಿ ಕೊಡ್ತೀವಿ, ನಮ್ಗೆ ಶೀಟ್ಸ್ ಪ್ರೊವೈಡ್ ಮಾಡಲ್ಲ, KSIU ನಮ್ಗೆ ಕೊಟ್ಟಿಲ್ಲ, ಬೇಕಿದ್ರೆ ನೀವು ಅಲ್ಲೇ ಹೋಗಿ ವಿಚಾರಿಸಿ ಅಂತ ಹೇಳಿ ನಮ್ಗೆ ಸರಿಯಾದ ರೀತಿಯಲ್ಲಿ ಅವ್ರ ಸ್ಪಂದನೆ ಸಿಗ್ಲಿಲ್ಲ ಸರ್. ಅದಕ್ಕೆ ನೋಡ್ತೀನಿ, ಒಂದ್ ಮೀಟಿಂಗ್ ಕರೆದು ಮಾತಾಡ್ತೀನಿ. ದಯಮಾಡಿ ಸರ್, ದಯಮಾಡಿ. ಒಳ್ಳೇದು ಸೋಮಶೇಖರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಹೇಳಿ ಸರ್. ಹೊಸರತ್ತಲ್ಲಿ ಕಂಗೊಳ್ಳಿ ಅಂತ ಹೇಳಿ ಸರ್. ಏನ್ ಹೆಸರು? ಕಂಗೊಳ್ಳಿಯಿಂದ ಮೌನೇಶ್ವರಾಚಾರ್ಯ. ಹೇಳಿ ಸರ್. ಸರ್ ಫಸ್ಟ್ ಟೈಮ್ ನಮ್ಮ ಮಗಳ ಎಕ್ಸಾಮ್ ಬರ್ತಿದ್ರೆ ರಿಸಲ್ಟ್ ಬಂದಿಲ್ವಲ್ಲ, ಅದಕ್ಕೆ ಕೇಳೋಣ ಅಂತ. ಬರ್ತದೆ ಈಗ ಇನ್ನೊಂದು 15 ದಿವಸ ಬರ್ತಾ ಇದೆ. ಆಗಿದೆ, ವ್ಯಾಲ್ಯೂಯೇಷನ್ ನಡೀತಾ ಇದೆ, ಆಗ್ತದೆ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಸರ್ ರಾಜು ಸರ್, ಮಂಡ್ಯದಿಂದ. ಹೇಳಿ ರಾಜು ಅವರೇ. ಸರ್ ಕಾರ್ಯಕ್ರಮ ಕೇಳ್ತಾ ಇದ್ದೆ. ಮೊನ್ನೆ ಕುಲಪತಿಗಳು ಇದಾರೆ ಅನ್ನೋದು ಗೊತ್ತಾಯ್ತು. ಸೊ ಹಂಗಾಗಿ ನನಗೊಂದಷ್ಟು ಮಾಹಿತಿ ಬೇಕಾಗಿತ್ತು, ಫೋನ್ ಮಾಡಿದೆ ಸರ್. ದಯಮಾಡಿ ಕೇಳಿ ಬೇಗ.
ಸರ್ ಏನಂತಂದ್ರೆ ಈಗ ನಾನು ಡಿಗ್ರಿನಲ್ಲಿ ಗ್ರಾಜುಯೇಷನ್ ಅಲ್ಲಿ ಕನ್ನಡ ಓದಿಲ್ಲ, ಮೇಜರ್ ಕನ್ನಡ. ಓಕೆ. ನನಗೆ ಸಾಹಿತ್ಯ ಇಷ್ಟ ಅಂತ ಹೇಳಿ ನಾನು KSU ನಲ್ಲಿ MA ತಗೊಂಡಿದ್ದೆ ಸರ್, ಕನ್ನಡ ಪಾಸ್ ಆಗಿದೆ. ಮತ್ತೆ UGC ನೆಟ್ ವಿತ್ JRF ಕ್ಲಿಯರ್ ಮಾಡಿದ್ದೆ. ಓಕೆ, ಗುಡ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೀಬೋದಾ, ಮತ್ತೆ PhD ಮಾಡೋದಕ್ಕೆ ಎಲಿಜಿಬಿಲಿಟಿ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದು ಕೊನೆ ವಾರದಲ್ಲಿ ನೋಟಿಫಿಕೇಶನ್ ಆಗ್ತಾ ಇದೆ. PhD ಅಡ್ಮಿಷನ್ ಮಾಡಬಹುದು ಮತ್ತು ನೀಟ್ ನೆಟ್ ಅದನ್ನು ಅಪ್ಲಿಕೇಶನ್ ಹಾಕಿ ನೀವು ನೆಟ್ ಬರ್ಕೊಳ್ಬಹುದು. ನೆಟ್ ಸ್ಲೆಟ್ ಬರ್ತಾರೆ. ಆಲ್ರೆಡಿ ಪಾಸ್ ಆಗಿದೆ ಸರ್, ಬರ್ತಿದ್ದೀನಿ. ಪಾಸ್ ಆದ್ರೆ ನೀವು ಲೆಕ್ಚರ್ ಆಗ್ಲಿಕ್ಕೆ ಎಲಿಜಿಬಲ್ ಆಗಿದ್ರಿ. ಅಂದ್ರೆ ಸರ್ ಗೌರ್ಮೆಂಟ್ ನಿಂದ ಕಾಲ್ ಮಾಡ್ತಾರಲ್ಲ, ಫಾರ್ ಎಕ್ಸಾಂಪಲ್ KEAT ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆದ್ರೆ ಅದನ್ನ ನಾನು ಬರಿಬಹುದಾ ಇಲ್ವಾ? ಬರಿಬಹುದು 100%. ಸರ್ ಯಾಕೆಂದ್ರೆ ನಾನು ಮೇಜರ್ ಕನ್ನಡ ಡಿಗ್ರಿನಲ್ಲಿ ಓದಿಲ್ಲ. ಇರ್ಲಿಲ್ಲ, ಅದು ಏನು ಈಗ ನಿಮ್ಮ MA ಕನ್ನಡ ಓದಿರಲ್ಲ ಅದು ನೋಡ್ತಾರೆ. ನೀವು ಲೆಕ್ಚರ್ ಆಗಬೇಕಾದ್ರೆ MA ಕನ್ನಡ ಅಂದ್ರೆ ಬೇಸಿಕ್ ಕ್ವಾಲಿಫಿಕೇಶನ್ MA ಕನ್ನಡ ಇದ್ರೆ ಸಾಕು ಅವರಿಗೆ. MA ಕನ್ನಡ ನೆಟ್ ಅಥವಾ PhD ಇದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್ ಇರ್ತಾರೆ. ಒಳ್ಳೇದು ರಾಜು ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ ಸರ್. ಯಾರು, ಎಲ್ಲಿಂದ? ಸರ್ ಗಣೇಶ್ ಸರ್, ಬಳ್ಳಾರಿಯಿಂದ. ಹೇಳಿ ಸರ್. ಸರ್ ಕುಲಪತಿ ಮಾತಾಡ್ಬೋದಾ? ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಇಂದಿರಾ ಗಾಂಧಿ ಯೂನಿವರ್ಸಿಟಿಯಲ್ಲಿ MA ಸೈಕಾಲಜಿ ಕಾರ್ಯಕ್ರಮ ಇದೆ ಸರ್. ಕೆಲವರಿಗೆ ನಮ್ಮ KSU ಕೂಡ ಮುಂಚೆ ಇತ್ತು ಸರ್ ಕಾರ್ಯಕ್ರಮ, ಅದನ್ನ ರದ್ದುಪಡಿಸಿದ್ದೀರಾ? ಅದು ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ಭಾವನೆ. ಓಕೆ. MA ಸೈಕಾಲಜಿ ನಾವು ರದ್ದುಪಡಿಸಿಲ್ಲ. UGC ಕಡೆಯಿಂದ ಒಂದು ಲೆಟರ್ ಬಂದಿದೆ. ಬಯೋಟೆಕ್ನಾಲಜಿ, MA ಸೈಕಾಲಜಿ, ಫುಡ್ ಅಂಡ್ ನ್ಯೂಟ್ರಿಷನ್ ಮತ್ತು ಇವು ಮೈಕ್ರೋಬಯಾಲಜಿ ಈ ಸಬ್ಜೆಕ್ಟ್ ಗಳನ್ನ ಇಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಅಂದ್ರೆ ನಮ್ಮ ದೂರ ಶಿಕ್ಷಣ ಅಡಿಯಲ್ಲಿ ನಡೆಸಬಾರ್ದು ಅಂತಿದೆ. ಅದಕ್ಕೆ ನಾವೆಲ್ಲ ದೂರ ಶಿಕ್ಷಣದವರು ಅಂದ್ರೆ ವಿಶ್ವವಿದ್ಯಾಲಯಗಳ ನಮ್ಮ ಇಂಡಿಯಾದಲ್ಲಿ ಇದ್ದಂತ 18 ವಿಶ್ವವಿದ್ಯಾಲಯಗಳ ವೈಸ್ ಚಾನ್ಸಲರ್ ಅನ್ನ ಮೀಟಿಂಗ್ ಮಾಡಿ UGC ಡೆಪ್ಪಿಗೆ ಬರೆದಿದ್ದೇವೆ. ಅದು ಶಾರ್ಟ್ಲಿ ಅದು ಸಾಲ್ವ್ ಆಗಬಹುದು. ಮತ್ತು ಎಷ್ಟೋ MP ಗಳಲ್ಲಿ ಮನವಿ ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ಸೈಕಾಲಜಿ ಮಾಡಿದ್ರೆ ಅವರು ಏನ್ ಹೇಳ್ತಾ ಇದ್ದಾರೆ, ಸೈಕಾಲಜಿ ಅಂದ್ರೆ ಮೆಡಿಕಲ್ ಸೈಕಾಲಜಿ ನಿಮ್ಮಲ್ಲಿ ಮಾಡಂಗಿಲ್ಲ, ಯಾಕಂತ ಅದು ಮೆಡಿಕಲ್ ಸೈಕಾಲಜಿ ಇಲ್ಲಿ ಟೀಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ನಮ್ಮ ಸೈಕಾಲಜಿ, ಜನರಲ್ ಸೈಕಾಲಜಿಯನ್ನ ಸ್ಟಾರ್ಟ್ ಮಾಡಿದ್ದೇವೆ. ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡ್ಬೇಕಂತ ನಮ್ಮ ಪ್ರಯತ್ನದಲ್ಲಿ ಇದ್ದೇವೆ. ಒಳ್ಳೇದು ಗಣೇಶ್ ಅವರೇ, ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಬುದ್ಧಿ, ಲಕ್ಷ್ಮೀಪುರ ಚಂದ್ರರಾಜು. ಹೇಳಿ ಚಂದ್ರರಾಜ್ ಅವರೇ. ಬುದ್ಧಿ, ಈಗ ನನ್ನ ಮಗಳು ಪ್ರೈವೇಟ್ ಸ್ಕೂಲ್ ಅಲ್ಲಿ HM ಆಗವಳೆ. PhD ಮಾಡ್ಬೋದಾ? ಮಾಡ್ಬೋದು. ನಮ್ಮಲ್ಲಿ ಈಗ ನೋಟಿಫಿಕೇಶನ್ ಆಗ್ತಾ ಇದೆ ನೋಡ್ರಿ. ಏನ್ ಓದಿದ್ದಾರೆ ನಿಮ್ ಮಗಳು? ಏನ್ ಓದಿದ್ದಾರೆ? ಮಾಸ್ಟರ್ಸ್ ಡಿಗ್ರಿ ಮಾಡಿದ್ದಾರೆ? ಡಬಲ್ ಡಿಗ್ರಿ ಮಾಡವ್ರೆ. ಮತ್ತೆ ಮಾಡ್ಬೋದು PhD. ಪ್ರೈವೇಟ್ ಸ್ಕೂಲ್ ಅಲ್ಲಿ HM ಆಗವ್ರೆ. ಆಯ್ತು. ಯಾವ್ದು PG ಮಾಡಿರ್ತಾರೆ ಆ PG ನಲ್ಲಿ ಮಾಡಬಹುದು, ಅಥವಾ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಗಳಲ್ಲಿಯೂ ಸಹ PhD ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮ ವಿಶ್ವವಿದ್ಯಾಲಯ. ಕನ್ನಡ ಮೀಡಿಯಂ ಕನ್ನಡ ಮಾಡಬಹುದು. ಕನ್ನಡದಲ್ಲಿ PhD. ಒಳ್ಳೇದು ಚಂದ್ರರಾಜ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ ಸರ್? ನಾನು MM ಭಟ್ ಕಾಲೆಕೊಪ್ಪ ಸಿದ್ಧಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಉತ್ತರ ಕನ್ನಡ ಜಿಲ್ಲಾ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಜನರಲ್ ಸೆಕ್ರೆಟರಿ ಇದ್ದೇನೆ ನಾನು. ನನ್ನ ಪ್ರಶ್ನೆ, KSU ಮೊದಲು ಸ್ಪೆಷಲ್ ಎಜುಕೇಶನ್ ಅಲ್ಲಿ B.Ed ನೀಡ್ತಾ ಇತ್ತು. ಅದು ಇಡೀ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬಹಳ ಸಹಾಯ ಆಯ್ತು. ಆದ್ರೆ ಈಗ 4-5 ವರ್ಷದಿಂದ ಸ್ಪೆಷಲ್ ಎಜುಕೇಶನ್ B.Ed ಕರ್ನಾಟಕದಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ ಯಾವ್ದು ಇಲ್ಲ. ಈಗ ಮೊನ್ನೆ ಪರ್ಮಿಷನ್ ಬಂದಿದೆ ಆಲ್ರೆಡಿ. ಕರ್ನಾಟಕ ಸರ್ಕಾರದ ಅಂಗವಿಕಲರ ಡಿಪಾರ್ಟ್ಮೆಂಟ್ ನಿಂದ ಪರ್ಮಿಷನ್ ಬಂದಿದೆ. ಈ ವರ್ಷ ನಾವು ಪ್ರಾರಂಭ ಮಾಡ್ತೇವೆ. ಅಂದ್ರೆ ಜುಲೈದಿಂದ ಮಾಡಬಹುದಾ? ಜುಲೈ ಸೈಕಲ್ ಇಂದ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಡ್ ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಸರ್. ಕೇಶವಮೂರ್ತಿ ಸರ್ಗೂ ಶರಣಪ್ಪ ಸರ್ಗೂ ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ಮಂಡ್ಯದಿಂದ ಗೀತಾ. ಹೇಳಿ ಗೀತಾ ಅವ್ರೆ. ಸರ್, ಯುವ ನಿಧಿ ಬಗ್ಗೆ ಮಾತಾಡ್ಬೋದು ಸರ್? ಕೇಳಿ. ನನ್ ಮಗು BSc ಮಾಡಿ ಮನೇಲೆ ಇದ್ಲು. ಅವಾಗ ಯುವ ನಿಧಿಗೆ ಅಪ್ಲೈ ಮಾಡಿ ಬರ್ತಾ ಇತ್ತು ಸರ್. ಇವಾಗ B.Ed ಗೆ ಅಡ್ಮಿಷನ್ ಆಗಿದ್ದಾಳೆ. ಇವಾಗ ಅದನ್ನ ಅಪ್ಲೈ ಮಾಡ್ಬೋದಾ ಮಾಡಬಾರ್ದು ಅಂತ ಕೇಳಿ. ಯುವ ನಿಧಿ ಯಾರು ಗ್ರಾಜುಯೇಷನ್ ಮುಗಿಸಿ ಅನ್ಎಂಪ್ಲಾಯ್ಡ್ ಇದ್ದಾರೆ ಅವರಿಗೆ ಬರ್ತದೆ. ಮತ್ತೀಗ ಆಲ್ರೆಡಿ ಸ್ಟೂಡೆಂಟ್ ಇರೋರಿಗೆ ಆಗಂಗಿಲ್ಲ, ಅಪ್ಲೈ ಮಾಡ್ಲಿಕ್ಕೆ ಬರಂಗಿಲ್ಲ.
ಹಾ ಸರ್. ಒಳ್ಳೇದಮ್ಮ ಗೀತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಚಾರ್ವಿ ಶಕ್ತಿನಗರದಿಂದ ಮಾತಾಡ್ತಿರೋದು. ನಿಮ್ಮ ಹೆಸರು? ಚಾರ್ವಿ. ಹಾ ಹೇಳಿ. ಇದು ಆಕಾಶವಾಣಿಲಿ ಒಂದು ಪ್ರೋಗ್ರಾಮ್ ಬಂದಿತ್ತಲ್ಲ, ಓಪನ್ ಯೂನಿವರ್ಸಿಟಿಯಿಂದ ಎಷ್ಟೊಂದು ಲ್ಯಾಂಗ್ವೇಜಸ್ ಹೇಳ್ಕೊಡ್ತಾರೆ ಅಂತ, ಅದಕ್ಕೆ ಏಜ್ ಲಿಮಿಟ್ ಏನಾದ್ರು ಇದೆಯಾ? ಇಲ್ಲ ಇಲ್ಲ, ಏಜ್ ಲಿಮಿಟ್ ಇಲ್ಲ. ಯಾವುದೇ ಏಜ್ ಲಿಮಿಟ್ 100 ವರ್ಷದ 18 ವರ್ಷದಿಂದ 100 ವರ್ಷದವರೆಗೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗ್ಲಿಕ್ಕೆ ಅವಕಾಶ ಇದೆ. ಓಕೆ. ಏನು ಓದ್ಬೇಕು ಅಂತ ಚಾರ್ವಿ ಅವರೇ ತಮಗೆ? ನಾನು ಇನ್ನ 10th ಸ್ಟ್ಯಾಂಡರ್ಡ್ ಓದ್ತಿದ್ದೆ. ಏನಾದ್ರು ಲ್ಯಾಂಗ್ವೇಜಸ್ ನಮ್ಗೆ ಏನಾದ್ರು ಕಲಿಸ್ಕೊಡ್ತಾರಾ ಅಂತ. 10+, ಈಗ ಆಲ್ರೆಡಿ ನಮ್ಮಲ್ಲಿ ಸ್ಕಿಲ್ ಪ್ರೋಗ್ರಾಮ್ ಬಂದಿದೆ. ಆ ಜುಲೈದಿಂದ ನಾವು ಸ್ಕಿಲ್ ಪ್ರೋಗ್ರಾಮ್ ಸಹ ಸ್ಟಾರ್ಟ್ ಮಾಡ್ತೇವೆ. 4,000 ಸ್ಕಿಲ್ ಪ್ರೋಗ್ರಾಮ್ ಇವೆ. ಆ ವಿದ್ಯಾರ್ಥಿಗಳಿಗೆ, SSLC ವಿದ್ಯಾರ್ಥಿಗಳಿಗೆ ಇರ್ಬೋದು, ಈವನ್ ITI ವಿದ್ಯಾರ್ಥಿಗಳಿಗೆ, ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ನಮ್ಗೆ MOU ಮಾಡ್ಕೊಂಡಿದ್ದೆವು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನ್ಯಾಷನಲ್ ವೊಕೇಶನಲ್ ಎಜುಕೇಶನ್ ಟ್ರೈನಿಂಗ್. ಹಿಂಗಾಗಿ SSLC ವಿದ್ಯಾರ್ಥಿಗಳಿಗೆ ಸಹ ನಮ್ಮ ಸ್ಕಿಲ್ ಪ್ರೋಗ್ರಾಮ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಜುಲೈ ಸೈಕಲ್ ನಿಂದ. ಒಳ್ಳೆಯದು ಚಾರ್ವಿ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ತಾವು ಆಲಿಸ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 25125882, 25150889. ಮತ್ತೊಮ್ಮೆ ಹೇಳ್ತೀವಿ, 25125882, 25150889. STD ಕ್ರಮ ಸಂಖ್ಯೆ 0821. ನಮಸ್ತೆ ಆಕಾಶವಾಣಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಯಮಾಡಿ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಯಾರು ಎಲ್ಲಿಂದ? ನಾವು ಬಸವರಾಜ್ ಅಂತ ಹೇಳಿ ಸರ್, ವಿಜಯನಗರ ಜಿಲ್ಲೆಯಿಂದ, ಹೊಸಪೇಟೆಯಿಂದ. ಹೇಳಿ ಸರ್. ಸರ್, ನಾವು 2015 M.Ed ಕೋರ್ಸ್ ಮಾಡಿದ್ವಿ. ಹಾ, ಅದ್ರದ್ದು ಕಾನ್ವೊಕೇಶನ್ ಕೊಡ್ತಾ ಇಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಸರ್. ಕೊಲಾಬ್ರೇಟರ್ ಈಗಾಗಲೇ ನಾವು 2013, 14, 14, 15 ಏನು ಕಾನ್ವೊಕೇಶನ್ ಇನ್ಹೌಸ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ ಈಗ. ಮತ್ತು ಅದು ಕೊಲಾಬ್ರೇಟರ್ ದಿಂದ ಪಡೆದುಕೊಂಡಂತಹ ಸರ್ಟಿಫಿಕೇಟ್ ನಾವು ಕೋರ್ಟ್ ನಲ್ಲಿ ಇದೆ. ಆ ಕೋರ್ಟ್ ಯಥಾರ್ಥ ಆದ ತಕ್ಷಣ ನಾವು ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೇ ಬಿ ಯಾವಾಗ ಆಗ್ಬೋದು ಸರ್ ಅದು ಆಗ್ಬಹುದು. ಈಗ ಆಲ್ರೆಡಿ 2-3 ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅಲ್ಲಿನೂ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಮಾತಾಡಿ ಸರ್. ಯಾರು ಎಲ್ಲಿಂದ? ಹಲೋ, ನಮಸ್ತೆ ಸರ್, ಹಾಸನಿಂದ. ಹೆಸರು? ಸಂತೋಷ್ ಕುಮಾರಿ ಅಂತ ಹೇಳಿ. ಹೇಳಿ ಸಂತೋಷ್ ಕುಮಾರಿ ಅವರೇ. ನಮಸ್ತೆ ಸರ್. ಸರ್, ನನಗೆ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಈಗ ಮೆಡಿಕಲ್ ಕೋರ್ಸ್ ಅನ್ನ ಮಾಡಿ ಒಂದು ಇಂಗ್ಲಿಷ್ MA ತಗೊಳ್ಳೋದಾದ್ರೆ ಅವ್ರು MPP ಬರಿಬೇಕಾ? ಇಲ್ಲ, ಮೆಡಿಕಲ್ ಕೋರ್ಸ್ ನಮ್ಮಲ್ಲಿ ರನ್ ಮಾಡಂಗಿಲ್ಲ. ಅಲ್ಲಲ್ಲ ಸರ್, ಆಲ್ರೆಡಿ ಶಿ ಕಂಪ್ಲೀಟೆಡ್ ಮೆಡಿಕಲ್. ಅದ್ರೊಳಗೆ ಲಿಟರೇಚರ್ ಇಂಟ್ರೆಸ್ಟ್ ಇರೋದ್ರಿಂದ ಒಂದು ಇಂಗ್ಲಿಷ್ MA ಮಾಡ್ಕೋಬೇಕು ಅಂತ ಮಾಡಬಹುದು. ನಮ್ಮಲ್ಲಿ MA ಇಂಗ್ಲಿಷ್ ಮಾಡಬಹುದು. ಲಿಟರೇಚರ್ MA ಅದ್ ಮಾಡ್ಬೇಕಾದ್ರೆ ಅವ್ರ ಏನಾದ್ರು MPP ಎಕ್ಸಾಮ್ ಬರೀಬೇಕಾ? ಇಲ್ಲ, ಯಾಕಂದ್ರೆ ವೃತ್ತಿಪರ ಕೋರ್ಸ್ ಇದು ಡಿಫ್ರೆಂಟ್ ಇಲ್ಲ. ಅದು ನಾವು ಟೆಕ್ನಿಕಲಿ ಏನಿದೆ PG ಮಾಡ್ಕೊಂಡಿರ್ಬೇಕು ಅಂತ ಇರ್ತದೆ. ಬ್ಯಾಚುಲರ್ ಆಫ್ MBBS ಅಂದ್ರೆ ಬ್ಯಾಚುಲರ್ ಕೋರ್ಸ್ ಇರೋದ್ರಿಂದ ಅವರಿಗೆ ಅವಕಾಶ MA ಮಾಡ್ಲಿಕ್ಕೆ, MA ಲಿಟರೇಚರ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ನಾವು. ಎನಿ ಬ್ಯಾಚುಲರ್ ಡಿಗ್ರಿ ದೇ ಕ್ಯಾನ್ ಅಡ್ಮಿಟ್ ಫಾರ್ ದ PG ಕೋರ್ಸಸ್. ಯಾವುದೇ ಡಿಗ್ರಿ ಅಂದ್ರೆ BA ಇರ್ಲಿ, BSc ಇರ್ಲಿ, MBBS ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ಡಿಗ್ರಿ ಮಾಡ್ಲಿಕ್ಕೆ, PG ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತೇವೆ. ಅದರಲ್ಲಿ ಕನ್ನಡ ಲಿಟರೇಚರ್ ಇದೆ, ಇಂಗ್ಲಿಷ್ ಲಿಟರೇಚರ್ ಇದೆ, ತೆಲುಗು ಲಿಟರೇಚರ್ ಇದೆ, ಈವನ್ ಸಂಸ್ಕೃತ ಲಿಟರೇಚರ್ ಇದೆ. ಇದರಲ್ಲಿ ಯಾವ್ದಾದ್ರು ಅವರ ಆಸಕ್ತಿ ಇದ್ರೆ ಮಾಡ್ಕೊಳ್ಬಹುದು. ಓಕೆ ಸರ್, ಓಕೆ, ಥ್ಯಾಂಕ್ ಯು. MBBS ಓದಿ ಇದನ್ನ ಲ್ಯಾಂಗ್ವೇಜ್ ಓದ್ತೀವಿ ಅಂತಾರಲ್ಲ, ಬಹಳ ವಿಶೇಷ ಇದು. ಎಲ್ಲೂ ಅವ್ರಿಗೆ ಕೆಲವೊಬ್ರಿಗೆ ಆಲ್ರೆಡಿ ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಈವನ್ ಅವ್ರದ್ದೆಲ್ಲ ಹಾಸ್ಪಿಟಲ್ ನಡೆಸ್ತಾರೆ. ನಮ್ಮಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಮಾಡಿದ್ದಾರೆ, ಫುಡ್ ಅಂಡ್ ನ್ಯೂಟ್ರಿಷನ್ ಕನ್ನಡ ಲಿಟರೇಚರ್ ಮಾಡಿದ್ದಾರೆ. ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ. ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಯಲ್ಲಾಪುರ ಸರ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಭಾಗ್ಯಾನಂದನ್ ಸ್ವಾಮಿ ಅಂತ.
ಹೇಳಿ ಭಾಗ್ಯ ಅವರೇ. ಸರ್ ನಮ್ದು ಬಿಕಾಮ್ ಆಗಿದೆ. ಬಿಕಾಮ್ ಆಗಿ ಸುಮಾರು 20 ವರ್ಷ ಮೇಲಾಯ್ತು. ನಾವೀಗ MA ಮಾಡೋಣ ಜರ್ನಲಿಸಂ ಅಲ್ಲಿ ಅಂತ ಸರ್, ಮಾಡೋದಕ್ಕೆ ಅವಕಾಶ ಏನಾರು ಇದೆಯಾ ಸರ್? ಅದೇ ಇದೆ. ಈಗ ಆಲ್ರೆಡಿ MA ಜರ್ನಲಿಸಂ ಮಾಡ್ಲಿಕ್ಕೆ 30ನೇ ತಾರೀಕುವರೆಗೆ ಡೇಟ್ ಇದೆ. ನೀವು ನಿಮ್ಮ ಎಲ್ಲಿ ಹಾಸನ ಅವರು ಚಿಕ್ಕಮಂಗ್ಳೂರ್ನಲ್ಲಿ ನಮ್ದು ಸೆಂಟರ್ ಇದೆ, ಅಲ್ಲಿ ಹೋಗಿ ನೇರವಾಗಿ ನೀವು ಅಡ್ಮಿಷನ್ ಅನ್ನು ತಗೊಳ್ಬಹುದು. ನೇರವಾಗಿ ಕರೆಸ್ಪಾಂಡೆನ್ಸ್ ಏನು? ಕರೆಸ್ಪಾಂಡೆನ್ಸ್ ಅಡ್ಮಿಷನ್ ತಗೊಳ್ಳಿಕ್ಕೆ ಆನ್ಲೈನ್ ಇದೆ. ಅಲ್ಲೇ ಚಿಕ್ಕಮಂಗ್ಳೂರ್ ನಿಮ್ಮ ಡಿಸ್ಟಿಕ್ ನಲ್ಲೇ ಇದೆ, ಅಲ್ಲೇ ಹೋಗಿ ತಗೊಳ್ಬಹುದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ್ದು ಪ್ರಾದೇಶಿಕ ಕೇಂದ್ರ ಚಿಕ್ಕಮಂಗ್ಳೂರಲ್ಲಿ ಇದೆ. ತಾವು ಅಲ್ಲಿಗೆ ಹೋಗಿ ಅಡ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ವೈಸ್ ಚಾನ್ಸಲರ್. ಸರಿ ಸರ್, ಸರಿ ಸರ್. ಆಯ್ತಮ್ಮ ಭಾಗ್ಯ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ಹರೀಶ್ ಕುಮಾರ್ ನಾಯಕ್ ಅಂತ, ನಾನು ಹುಬ್ಳಿಯಿಂದ ಮಾತಾಡ್ತಿರೋದು. ಹೇಳಿ ಹರೀಶ್ ಕುಮಾರ್ ಅವರು. ಸರ್, ಈಗ ನಾವು D.Ed ಪ್ಲಸ್ MA ಆಗಿದೆ ನಮ್ದು ವಿತ್ ಗವರ್ಮೆಂಟ್ ಅಪಾಯಿಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ನಿಮ್ಮಲ್ಲಿ B.Ed ಮಾಡ್ಬೇಕಂತಂದ್ರೆ ಟೀಚಿಂಗ್ ಪ್ರೊಫೆಷನ್ ಮಾತ್ರ ಇದ್ದವ್ರಿಗೆ ಅವಕಾಶನ? B.Ed ಮಾಡ್ಬೇಕಂದ್ರೆ ಟೀಚರ್ ಆಗಿರ್ಬೇಕಂತಿದೆ ನಮ್ಮಲ್ಲಿ. 2 ವರ್ಷ ಅನುಭವ ಹೊಂದಿದ್ದಂತಹ ಟೀಚರ್ಸ್ಗೆ ಅವ್ರ ಪ್ರಮೋಷನ್ಸ್ಗೆ ಅನುಕೂಲ ಆಗ್ತದೆ. 500 ಸೀಟ್ ಇದೆ, ಟೀಚರ್ ಆಗಿರ್ಬೇಕಂತಿದೆ. ಬೇರೆ ಪ್ರೊಫೆಷನ್ ಇದ್ದವ್ರಿಗೆ ಬರಲ್ಲ ಸರ್? ಇಲ್ಲ, ಹೌದು, ಅವಕಾಶ ಕೊಟ್ಟಿಲ್ಲ. ಬೇರೆ ಮಾಡಿ, ಬೇರೆ ಯಾವ್ದಾದ್ರು ಕೋರ್ಸ್ ಮಾಡಬಹುದು ನೀವು. ಟೀಚಿಂಗ್ ಪ್ರೊಫೆಷನ್ ಇದ್ದರೆ ಮಾತ್ರ ಅವಕಾಶ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಕೇಳಿದ್ರೆ ತಾವು ಆಲಿಸ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನನ್ನ ಜೊತೆ ಇದ್ದಾರೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಈಗ ಪುಟ್ಟ ಜಾಹೀರಾತಿನ ವಿರಾಮ, ಮತ್ತೆ ನಾವು ನೀವು ಭೇಟಿಯಾಗೋಣ. KSOU ಮುಕ್ತವಾಣಿ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40. KSOU ಮುಕ್ತವಾಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಮರೆಯದೆ ಆಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ. ಈಗ ಒಂದು ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ತೆ, ನಾನು ಧಾರವಾಡದಿಂದ ನಂದಿತಾ ಅಂತ. ಹೇಳಿ ನಂದಿತಾ. ನಾವು ಪೊಲಿಟಿಕಲ್ ಸೈನ್ಸ್ ಅಲ್ಲಿ MA ಮಾಡಿದೀವಿ. ನಮಗೆ ಇವಾಗ ಸಿರಿಧಾನ್ಯದ ಬಗ್ಗೆ ಜಾಸ್ತಿ ಗಮನ ಇದೆ, ಆಸಕ್ತಿ ಇದೆ. ಅದ್ರಲ್ಲಿ PhD ಮಾಡ್ಬೋದಾ? ನ್ಯೂಟ್ರಿಷನ್ ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಅದು ಹೆಲ್ಪ್ ಆಗುತ್ತೆ ಮುಂದೆ ಅಂತ. MA ಯಾವ ಸಬ್ಜೆಕ್ಟ್ ನಲ್ಲಿ ಮಾಡಿದ್ರಿ? ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಇಲ್ಲ, ಅದು ನ್ಯೂಟ್ರಿಷನ್ ಫುಡ್ ಅಂಡ್ ನ್ಯೂಟ್ರಿಷನ್ ಮಾಡ್ಬೇಕಾದ್ರೆ ಸೈನ್ಸ್ ಸಬ್ಜೆಕ್ಟ್ ಬೇಕಾಗ್ತದೆ. ಅದಕ್ಕೆ MA ಪೊಲಿಟಿಕಲ್ ಸೈನ್ಸ್ದವರಿಗೆ ಅವಕಾಶ ಕೊಟ್ಟಿಲ್ಲ. ಅದು ನೋಡೋಣ, ಇಂಟರ್ ಡಿಸಿಪ್ಲಿನರಿ ನಾನು ವಿಷಯ ಡಿಸ್ಕಷನ್ ಮಾಡಿ ತಮ್ಮ ಫೋನ್ ನಂಬರ್ ಇದ್ರೆ ಕೊಡಿ, ಅದಕ್ಕೆ ತಿಳಿಸ್ತೀವಿ ನಾವು. ಸರಿ ಸರ್, ಆಯ್ತು. ಒಳ್ಳೇದು. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ನಿಮ್ಮ ದೂರವಾಣಿ ಸಂಖ್ಯೆ ಹೇಳ್ಬಿಡ್ತೀರಾ ಮೇಡಮ್? 99 ಒಂದ್ ನಿಮಿಷ ಹೇಳಿ. 99 ಹಾ 123 ಹಾ 999. ಒಂದ್ ನಿಮಿಷ, ಬೇಗ ಹೇಳ್ಬೇಕು ಮೇಡಮ್. 9379. ಇದ್ಯಾವ್ದು ಬೇರೆ ನಂಬರ್ ಹೇಳ್ತಿದ್ದೀರಿ? ಅದು ಬೇಡ, ಅದು ಸರಿ ಇಲ್ಲ. ಅದು 9379 123 999. ಓಕೆ, ಆಯ್ತು ಮೇಡಮ್, ಥ್ಯಾಂಕ್ ಯು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ ಸರ್. ಹೇಳಿ, ಯಾರು, ಎಲ್ಲಿಂದ? ಸರ್ ಆಕಾಶವಾಣಿ ಅವರಲ್ವಾ? ಹೌದೌದು, ಮಾತಾಡಿ ಬೇಗ ಬೇಗ.
ಹಾ ಸರ್, ಇದು ಇವಾಗ ನಾನು ಸ್ಟೂಡೆಂಟ್ ಇದ್ದೀನಿ ಮೈಸೂರಲ್ಲಿ. ಹೆಸರು? ಇವಾಗ CS ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ಓಕೆ ಸರ್, ಇವಾಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಜಾಬ್ಗಳಿಗೆ ನಾನು. ಸೊ ಇನ್ ಕೇಸ್ ಯಾವ್ದಾದ್ರು ಜಾಬ್ ಸಿಕ್ತು ಅಂದ್ರೆ ನಾನು ಇಂಜಿನಿಯರಿಂಗ್ ಕೋರ್ಸ್ ನ ಓಪನ್ ಯೂನಿವರ್ಸಿಟಿಲಿ ಕಂಟಿನ್ಯೂ ಮಾಡ್ಬೋದಾ ಹೇಗೆ ಅಂತ ತಿಳ್ಕೊಳ್ಳೋದು. ನಮ್ಮಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಇಲ್ಲ. ನೀವು ಜಾಬಿಗೆ ಕೋರ್ಸ್ ಮುಗಿಸ್ಕೊಡ್ರಿ, ಕಂಪ್ಯೂಟರೈಸ್ ಚೆನ್ನಾಗಿದೆ, ಅದ್ರ ಜೊತೆ ಇನ್ನೊಂದು ಡಿಗ್ರಿ ಬೇಕಾದ್ರೆ ನಮ್ಮಲ್ಲಿ ಮಾಡಿಕೊಂಡು ನೀವು ಅಂದ್ರೆ ಅವಕಾಶ ಸ್ಕಿಲ್ ಪ್ರೋಗ್ರಾಮ್ ಮಾಡ್ಕೊಳ್ಬಹುದು ಮತ್ತು ಬೇರೆ ಕೋರ್ಸ್ ಅನ್ನ ಮಾಡಿಕೊಂಡು ಜಾಬ್ ಅಪಾರ್ಚುನಿಟಿ ಅಂದ್ರೆ ನಿಮ್ಗೆ ಅವಕಾಶ ಜಾಸ್ತಿ ಆಗ್ತವೆ. ಹೀಗಾಗಿ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಂಜಿನಿಯರಿಂಗ್ ಇಲ್ಲ ನಮ್ಮಲ್ಲಿ. ಅದಕ್ಕೆ ಸರ್ ಕೇಳೋದ ಒಂದ್ಸರಿ. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ. ಹೇಳಿ, ಯಾರು, ಎಲ್ಲಿಂದ? ಜಯನಗರದಿಂದ ಸರ್, ಬ್ಯಾಂಗ್ಳೂರ್. ಹೆಸರು? ಹೆಸರು ವಿಜಯಲಕ್ಷ್ಮಿ. ಹೇಳಿ ವಿಜಯಲಕ್ಷ್ಮಿ ಅವರು. ಸರ್, ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ BA ಮೈಸೂರು ಯೂನಿವರ್ಸಿಟಿ ಮಾಡ್ಕೊಂಡಿದ್ದೀನಿ. ಆಯ್ತಾ, ಈಗ B.Ed ಮಾಡ್ಬೇಕಂದ್ರೆ ಈ ಯೂನಿವರ್ಸಿಟಿಗೆ ಅಪ್ಲೈ ಮಾಡಕ್ಕೆ ಯಾವ್ದು ಡೇಟ್ ಸರ್? ಅದು ಡೇಟ್ ಜನವರಿನಲ್ಲಿ. ನಾವು ಈಗ ಜುಲೈ ಸೈಕಲ್ ನಲ್ಲಿ ನಾವು B.Ed ಅನ್ನ ನೋಟಿಫಿಕೇಶನ್ ಮಾಡ್ತೇವೆ. B.Ed ಆಗಿದೆ ಸರ್, B.Ed ಆಗಿದೆ. ಮಾಡ್ಕೊಳ್ಬಹುದು. ಈಗ ಟೀಚರ್ ಇರ್ಬೇಕು, ನೀವು ವರ್ಕ್ ಮಾಡ್ತಾ ಇರ್ಬೇಕು, ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ಅವಕಾಶ ಇದೆ. ಜುಲೈನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅದು ಎಲ್ಲಿ ಬರುತ್ತೆ? ಪೇಪರ್ ಅಲ್ಲಿ ಅನೌನ್ಸ್ ಆಗುತ್ತೆ? ಪೇಪರ್ ನಲ್ಲಿ ಅನೌನ್ಸ್ ಆಗ್ತದೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ವೆಬ್ಸೈಟ್ ಗೆ ಹೋದ್ರೆ, ಜುಲೈನಲ್ಲಿ ಹೋದ್ರೆ ಅದು ಅಡ್ಮಿಷನ್. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಹೋಗಿ. ಸೆಂಟ್ರಲ್ ಕಾಲೇಜ್ ಇಲ್ಲ, ನಮ್ಮ ಸೆಂಟರ್ಗಳಿವೆ. ಎಲ್ಲಿ? ನಮ್ಮ ಮಲ್ಲೇಶ್ವರಂ ನಲ್ಲಿದೆ ಮತ್ತು ಯಲಹಂಕ ಎಲ್ಲಿದೆ. ಮಲ್ಲೇಶ್ವರಂ ನಲ್ಲಿ ಗವರ್ಮೆಂಟ್ ಕಾಲೇಜ್ ಇದೆ ಅಲ್ಲ, PU ಕಾಲೇಜ್ ಅಲ್ಲಿದೆ. ಗವರ್ಮೆಂಟ್ ಅಲ್ಲಿದೆ. ನೀವು ಅಲ್ಲಿ ಹೋಗಿ ಕೇಳಬಹುದು. ಅಲ್ಲಿ ರೀಜನಲ್ ಸೆಂಟರ್ ಇದೆ ನಮ್ದು. ಜುಲೈನಲ್ಲಿ ಕಾಲ್ ಮಾಡಿ. ಒಳ್ಳೇದು ವಿಜಯಲಕ್ಷ್ಮಿ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಶಿಶಿ ಗುರು ಗೌರಂಗ ನಿತ್ಯಾನಂದ ಅದ್ವೈತ. ಹರೇ ಕೃಷ್ಣ. ರಾಧೆ ರಾಧೆ. ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೀನಿ. ಚಿಕಿತ್ಸಾ ಚೈತನ್ಯ ಕಥೆ ಮನಿವಾಸನ ಖಾತೆಯಲ್ಲಿ ಮಂಗಳೂರಿಂದ. ಸರ್ ನಮಸ್ಕಾರ. ನಮಸ್ತೆ. ನನ್ಗೊಂದು ಪ್ರಶ್ನೆ ಏನಂದ್ರೆ, ಈಗ US ಅಲ್ಲಿ ಕೆಲವು ಯೂನಿವರ್ಸಿಟಿಗಳಲ್ಲಿ ಭಾಗವತ ಮತ್ತೆ ಭಗವದ್ಗೀತೆಗೆ ಒಂದು ಸರ್ಟಿಫಿಕೇಟ್ ಕೋರ್ಸಸ್ ಎಲ್ಲ ಕೊಡ್ತಾರೆ ಸರ್. ಆ ತರ ಇಲ್ಲಿ ನೀವು ಏನಾದ್ರು ವ್ಯಾಲ್ಯೂ ಆಡೆಡ್ ಕೋರ್ಸ್ ಅಥವಾ ಏನಾದ್ರು ನಿಮ್ಮಲ್ಲಿ ಇದೆಯಾ ಅಂತ? ಇದೆ. ಜ್ಯೋತಿಷ್ಯ ಶಾಸ್ತ್ರವನ್ನ ಪ್ರಾರಂಭ ಮಾಡಿದ್ದೆವು ಲಾಸ್ಟ್ ಇದರಲ್ಲಿ ಜುಲೈ ಸೈಕಲ್ ನಲ್ಲಿ. ಈಗ ಜ್ಯೋತಿಷ್ಯ ಶಾಸ್ತ್ರವನ್ನ ನಮ್ಮಲ್ಲಿ ಆಡ್ ಆನ್ ಕೋರ್ಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಭಾಗವತ ಭಗವದ್ಗೀತೆ ಇದೆ. ನೀವು ಯಾವ್ದಾದ್ರು ತಗೊಳ್ಬಹುದು. ಮತ್ತು ನಮ್ಮಲ್ಲಿ ಸ್ಕಿಲ್ ಪ್ರೋಗ್ರಾಮ್ ಅದು 4000 ಕೋರ್ಸ್ಗಳನ್ನ ಈಗ ಇದ್ದಾವೆ. ಅದರಲ್ಲಿ ಯಾವ್ದಾದ್ರು ನೀವು ಭಗವದ್ಗೀತೆ ತಗೊಳ್ಬಹುದು. ಅದು ಅವಕಾಶ ಇದೆ. ಟೈಮ್ ಎಷ್ಟು ಟೈಮ್ ಸರ್ ಅದು? ಅದು ಸರ್ಟಿಫಿಕೇಟ್ ಕೋರ್ಸಿಗೆ ಒಂದು 3 ತಿಂಗಳ 6 ತಿಂಗಳ ಇರ್ತದೆ. ತುಂಬಾ ಧನ್ಯವಾದ. ರಾಧೆ ರಾಧೆ. ಹರೇ ಕೃಷ್ಣ. ರಾಧೆ ರಾಧೆ. ಹರೇ ಕೃಷ್ಣ. ಒಳ್ಳೇದು ಸರ್, ವಂದನೆಗಳು. ರಾಧೆ ರಾಧೆ. ಹರೇ ಕೃಷ್ಣ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ನಮಸ್ತೆ. ಯಾರು, ಎಲ್ಲಿಂದ? ಶಂಕರ್ ಅಂತ ಹೇಳಿ, ಚಿತ್ರದುರ್ಗದಿಂದ. ಹೇಳಿ ಶಂಕರ್ ಅವರೇ. ಸರ್ ನಮಸ್ತೆ. ಕುಲಪತಿಗಳಿಗೂ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ನಿಯಮಾವಳಿ 1 ಪ್ರಕಾರ ಮುಂಚೆ ಕೊಡ್ತಾ ಇದ್ರು ಸರ್, ಈಗಲೂ ಅದು ಇದೆಯಾ? MPP ಮಾಸ್ಟರ್ ಪ್ರಿಪರೇಟರಿ ಪ್ರೋಗ್ರಾಮ್ ಅಂತ ಒಂದು ಅದಿದೆಯಾ ಸರ್? ಇಲ್ಲ, ಅದು ಇಲ್ಲ. ನೇರವಾಗಿ ನಮ್ಮಲ್ಲಿ 10+2 ಆದವರಿಗೆ ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಡಿಗ್ರಿ ಮಾಡಿದವರಿಗೆ PG ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಅದು 2013 ನಂತರ ಏನ್ ಮಾಡಿದ್ರು, ಏಜ್ ಮೇಲೆ ಏನು ಅದು ಆ ತರ ಸಿಸ್ಟಮ್ ಅನ್ನ ತೆಗೆದ್ಬಿಟ್ಟಿದ್ದಾರೆ. ಅದು ಓಪನ್ ಸ್ಕೂಲಿಂಗ್ ಇದೆ. ನ್ಯಾಷನಲ್ ಓಪನ್ ಸ್ಕೂಲಿಂಗ್ ನಲ್ಲಿ ಮಾಡ್ಕೊಳ್ಬಹುದು. ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಓಪನ್ ಸ್ಕೂಲಿಂಗ್ ಸಲುವಾಗಿ. ಆಯ್ತು ಸರ್. ಇನ್ನೊಂದು ಸರ್, ಈಗ ಸ್ಟಡಿ ಸೆಂಟರ್ ಕೊಟ್ಟಿದ್ದೀರಲ್ಲ, ಸ್ಟಡಿ ಸೆಂಟರ್ ಪ್ರೈವೇಟ್ ಕಾಲೇಜ್ಗಳಿಗೂ ಸ್ಟಡಿ ಸೆಂಟರ್ಸ್ ಗಳು ಕೊಟ್ಟಿದ್ದೀರಾ ಅಥವಾ ಸರ್ಕಾರಿ ಕಾಲೇಜುಗಳಿಗೆ ಮಾತ್ರ ಸ್ಟಡಿ ಸೆಂಟರ್ ಕೊಟ್ಟಿದ್ದೀರಾ? ನಮ್ಮಲ್ಲಿ ಅಫಿಲಿಯೇಟೆಡ್ ಕಾಲೇಜುಗಳಿದ್ರೆ ಸರ್ಕಾರಿನೂ ಇರಬಹುದು, ಪ್ರೈವೇಟ್ ಇರಬಹುದು, ಅನ್ಎಡೆಡ್ ಇರಬಹುದು. ಅವರಿಗೆ ಎಲ್ಲಿ ಅಫಿಲಿಯೇಟೆಡ್ ಯೂನಿವರ್ಸಿಟಿದಿಂದ ಅಫಿಲಿಯೇಟ್ ಆದಂತಹ ಕಾಲೇಜುಗಳಿಗೆ ನಾವು ಸ್ಟಡಿ ಸೆಂಟರ್ ಅನ್ನು ಕೊಟ್ಟಿದ್ದೇವೆ. ಒಳ್ಳೆಯದು ಶಂಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ ಕರೆ ಮಾಡ್ತೀರಪ್ಪ? ಹಲೋ, ನಮಸ್ಕಾರ ಸರ್. ಹೇಳಿ, ಯಾರು, ಎಲ್ಲಿಂದ? ಬೆಂಗಳೂರಿಬ್ರಿಗೂ ನಮಸ್ಕಾರ ಸ್ವಾಮಿ. ನಾನು ಮಾತಾಡ್ತಾ ಇದ್ದೀನಿ. ಹೇಳಿ ಮಹೇಶ್ ಅವರು. ಸಿಂಪಲ್ ಆಗಿ 3 ಪ್ರಶ್ನೆ ಇದೆ, ದಯವಿಟ್ಟು ಕೋಆಪರೇಟ್ ಮಾಡಿ. ಒಂದೇ ಒಂದ್ ಕೇಳ್ಬಿಡಿ ಸರ್. ಸಿಂಪಲ್ ಆಗಿ ಸರ್, ಪಟ್ಟಂತ ಕೇಳ್ಬಿಡ್ತೀನಿ, ಪಟ್ಟಂತ ಹೇಳ್ಬಿಡ್ತಾರೆ ಸಾಹೇಬ್ರು. ಆಯ್ತು, ಕೇಳ್ಬಿಡಿ. ಮೊದಲನೇದು ಸರ್, ನಾವು SSLC ಫೇಲ್ ಆದವ್ರಿಗೆ ಸ್ವಲ್ಪ ಸಮಾಜದಲ್ಲಿ ಗೌರವ ಕಮ್ಮಿ.
ನಮ್ಮಂತವ್ರಿಗೆ ಏನಾರ ಹೊಸ ಕಾರ್ಯಕ್ರಮಗಳನ್ನ ಏನಾರ ಆಯೋಜಿಸುವಂತ ಮುಂಚೆ ತಮ್ಗಿದೆಯಾ ಅಂತ ಸರ್? ಇದು ಓಪನ್ ಸ್ಕೂಲಿಂಗ್ ಅಂತ ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಇದ್ದೇವೆ. ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಇದೆ, ಅಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ಬಹುದು. ನಮ್ಮಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. SSLC ಫೇಲ್ ಆದವರಿಗೆ ಸ್ಕಿಲ್ ಪ್ರೋಗ್ರಾಮ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಓಕೆ ಸರ್. ಎರಡನೇ ಪ್ರಶ್ನೆ, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ತಮ್ಮಲ್ಲಿರುವ ಈ ವಿಶೇಷ ಯೋಜನೆಗಳು ಏನೇನು ಅಂತ ಸರ್? ನಮ್ಮಲ್ಲಿ ಈಗ ಅವರು ನಮ್ಮಲ್ಲಿ ವಿದೇಶಿಗೆ ಹೋಗ್ಲಿಕ್ಕೆ ಅವಕಾಶಗಳು ಇವೆ, ಬಟ್ ಅವರು PG ಕೋರ್ಸ್ಗಳನ್ನ ಮಾಡಿದ್ರೆ ರಿಸರ್ಚ್ಗೆ ಅಥವಾ ಅವ್ರ ಪ್ರಾಜೆಕ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಮೂರನೇ ಪ್ರಶ್ನೆ ಸರ್, ಮೈಸೂರು ಆಕಾಶವಾಣಿಯಲ್ಲಿ ತಮ್ಮ ಸಿಬ್ಬಂದಿ ವರ್ಗದವರು ಹಲವಾರು ಜನ ಬಂದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟು ಸಂತೋಷವಿದ್ದಾರ. ಆದ್ರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಜಾಹೀರಾತುಗಳು ಅಷ್ಟು ಬರ್ತಾ ಇಲ್ಲ ಸರ್ ಆಕಾಶವಾಣಿಯಲ್ಲಿ. ದಯವಿಟ್ಟು ಇದ್ರ ಬಗ್ಗೆ ದೊಡ್ಡ ಮನಸ್ಸು ಮಾಡಬೇಕು ಸರ್ ತಾವು. ಓಕೆ ಕೊಡ್ತೀವಿ ನಾವು. ಥ್ಯಾಂಕ್ಸ್ ಸರ್. ಒಳ್ಳೇದು ಮಹೇಶ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ ಸರ್, ಮಾತಾಡಿ. ನಮಸ್ಕಾರ ಸರ್ ರೀ. ಯಾರು ಎಲ್ಲಿಂದ? ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕದಿಂದ ರೀ. ಹೆಸರು ಗೀತಾ ಗಾಳೆ ಅಂತ ಆಶಾ ವರ್ಕರ್ ಕೆಲಸ ಮಾಡ್ತಾರೆ. ಹೇಳಿ ಗೀತಾ ಅವ್ರೆ. ನಮಸ್ಕಾರ ಸರ್. ಆರಾಮ್ರಿ? ಹೇಳಿ. ನಾನು PUC ಓದ್ಕೊಂಡ 5 ವರ್ಷ ಆತ್ರಿ. ಕಟ್ಟಿ ಪಾಸ್ ಆಗೇನಿ ಗೌರ್ಮೆಂಟ್ ಕಾಲೇಜಿಗ್ರಿ. ಡಿಗ್ರಿ ಮಾಡ್ಕೋಬೇಕಂತ. ಈಗ ಅಡ್ಮಿಷನ್ ಪ್ರಾರಂಭ ಇದೆ ನೋಡ್ರಿ. ಬೆಳಗಂ ನಲ್ಲಿ ಹೋಗಿ ಅತ್ನಿಯಲ್ಲಿದೆ, ನಮ್ ಸೆಂಟರ್ಗಳಿವೆ ಅಲ್ಲಿ. ಅತ್ನಿನಲ್ಲಿದೆ, ಬೆಳಗಂ ನಲ್ಲಿದೆ. ನೀವು ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು ಡಿಗ್ರಿಗೆ. PUC ಆಗಿದೆ ಅಲ್ಲ ನಿಮ್ದು? PUC ಆಗಿದ್ರೆ ಡಿಗ್ರಿಗೆ ನೀವು ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮಾರ್ಚ್ 30ರೊಳಗೆ ಅವಕಾಶ ಇದೆ ನೋಡಿ, ಬಿರ್ನೆ ಹೋಗಿ ಮಾಡ್ಕೊಂಬಿಡಿ. 30 ಲಾಸ್ಟ್ ಡೇಟ್ 30 ಇದೆ. ಗೀತಾ ಗಾಳಿ ಅವರೇ, ಬೇಗ ಹೋಗಿ ಅಡ್ಮಿಷನ್ ಮಾಡಿಸಿ. ಇನ್ನೇನಾದ್ರು ಪ್ರಶ್ನೆ ಇತ್ತೆ? ಹಾ ಸರ್, ಅದರಿ ಅಂದ್ರೆ ಅದ ಮತ್ ಏಜ್ ಅಂದ್ರೆ ಮತ್ ಹೆಂಗ್ರಿ, ಈಗ ಕಾಲೇಜ್ ಹೋಗಬೇಕಂದ್ ಬರೀ ಎಕ್ಸಾಮ್ ಅಷ್ಟೇ ಹೋಗ್ಬೇಕು. ಮತ್ತೆ ಸ್ಟಡಿ ಮೆಟೀರಿಯಲ್ ಕೊಡ್ತೇವೆ ನಾವು. ಸ್ಟಡಿ ಮೆಟೀರಿಯಲ್, ಸೆಲ್ಫ್ ಸ್ಟಡಿ ಮೆಟೀರಿಯಲ್ ಕೊಡ್ತೇವೆ ನಿಮ್ಗೆ. ಆ ಸೆಲ್ಫ್ ಸ್ಟಡಿ ಮೆಟೀರಿಯಲ್ ಸ್ಟಡಿ ಮಾಡಿ ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ ಗಳನ್ನ ಮಾಡ್ತಾರೆ. ಎಲ್ಲೆಲ್ಲ ಯಾವಾಗ ಹಾಲಿಡೇ ಇವೆ ಅವ್ರು ನಿಮ್ಗೆ ಹೇಳ್ತಾರೆ. ಹೇಳಿ ಆ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡ್ತಾರೆ. ಆನ್ಲೈನ್ ಮಾಡ್ತಾರೆ, ಆಫ್ಲೈನ್ ಮಾಡ್ತಾರೆ. ಒಳ್ಳೇದು ಗೀತಾ ಅವ್ರೆ, ಈ ಬಾರಿ ಸೇರ್ಕೊಂಬಿಡಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ. ಗೊತ್ತಿಲ್ರಿ, ಹಿಂಗಂತ ಇವತ್ತ ರೇಡಿಯೋ ನಿನ್ನಿಂದ ಸ್ಟಾರ್ಟ್ ಮಾಡಿದವ್ರಿ. ಅವಾಗ ಗೊತ್ತಾಯ್ತು ರೇಡಿಯೋ ಕಾರ್ಯಕ್ರಮ ಮಾಡೋರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಮೂರ್ತಿ ಅವರಿಗೆ ಹೇಳ್ರಿ ಥ್ಯಾಂಕ್ಸ್. ಆಲ್ ಇಂಡಿಯಾ ರೇಡಿಯೋದವರಿಗೆ, ಮೈಸೂರದವರಿಗೆ ಹೇಳಿ. ಯಾಕಂದ್ರೆ ಅವರು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಗೌರವದಿಂದ ನಮ್ಮ ಆಕಾಶವಾಣಿಗೆ ಕರೆದು ನಮ್ಮ ಫೋನಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಧನ್ಯವಾದ. ನಮ್ಮ ಭಾಗ ತನಕ ಸರ್ ಗೊತ್ತೇ ಇಲ್ರಿ. ಈಗ ನಾನ್ ನೋಡಿದ್ರೆ ಕೇಳಿರೋ ಫಸ್ಟ್ ಟೈಮ್ ಸರ್ ರೀ. ನಾವ್ ಕಲಿಬೇಕಂತ ಅವಕಾಶ ಇದ್ರು ಮಕ್ಕಳಿಗೆ ಅಟ್ಟ ಕಲ್ಸು, ನಮ್ಗ್ ಕಲಿಯಕ ಅವಕಾಶ ನೀವು ನಿಮ್ಮ ಸ್ನೇಹಿತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಹೋಗಿ ಸೇರ್ಕೊಂಡ್ಬಿಡಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಬಹಳ ಅವಕಾಶ ಮಾಡ್ಕೊಡ್ತಿದ್ದೇವ್ರಿ. ಅದು ಮಹಿಳೆಯರಿಗೆ ಮತ್ತು 10% ಫೀ ನಲ್ಲಿ ಕನ್ಸೆಷನ್ ಇದೆ ನೋಡಿದ್ರ, BPL ಕಾರ್ಡ್ ಇದ್ದವರಿಗೆ. ಹೌದು ಸರ್, ಎಲ್ಲಾ ಅಂಗನವಾಡಿ ಆಶಾಗೋಗಿ ಸರ್ ಎಲ್ಲಾರು ಪಾಪ ಅವ್ರದ್ದು ಎಜುಕೇಶನ್ ಸರ್ ಹಂಗೇನ್ರಿ. ಈಗ 10th ಆಗುಲ್ದವ್ರಿಗೆ 10th ಮಾಡಿ ಕೊಡ್ತಾರ್ರಿ? ಇಲ್ಲ 10th ಇಲ್ಲ, PUC ಆಗಿರ್ಬೇಕಮ್ಮ. PUC ಆಗಿರ್ಬೇಕು. ನಿನ್ನೆ ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಬಿಜಾಪುರದಿಂದ ಮತ್ತು ಬೆಳಗಾಂದಿಂದ MSW BSW ಮಾಡಿದ್ದಾರೆ, MSW ಮಾಡಿದ್ದಾರೆ. ಅವರು ಆಶಾ ಕಾರ್ಯಕರ್ತರೇ ಎಲ್ಲ. ಒಳ್ಳೇದಮ್ಮ ಗೀತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮ್ಮ ಆತ್ಮೀಯರಾದ ಕೇಶಮತಿಗಳಿಗೂ ಕುಲಪತಿಗಳಿಗೂ ಧನ್ಯವಾದಗಳು ಸರ್. ಹೇಳಿ ಸೋಮಶೇಖರ್. ನನ್ನ ಮೊಮ್ಮಗಳೊಬ್ಳು BCom ಮಾಡ್ಕೊಂಡಿದ್ದಾರೆ. MComಗೆ ಅಂತ ನಮ್ಮಲ್ಲಿ ಅವಕಾಶ ಇದೆ ಸರ್? ಇದೆ. ಈಗ ಅಡ್ಮಿಷನ್ ಪ್ರಾರಂಭ ಆಗಿದೆ. ನೀವು ಅಡ್ಮಿಷನ್ 30ರೊಳಗಾಗಿ ಬಂದು ಅಡ್ಮಿಷನ್ ಮಾಡ್ಕೊಳ್ಬಹುದು. ಮರಿಯಮ್ಮರಪ್ಪ ಪಾಸ್ ಆಗಿದ್ದಾರೆ, ಮಾಡಬಹುದು. MCom ಹೋಗೋದಂತ ಹೇಳಿ ಅಡ್ಮಿಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. 30ನೇ ತಾರೀಕು ಲಾಸ್ಟ್ ಡೇಟ್. ಅಡ್ಮಿಷನ್ ಮಾಡಿಸ್ಕೊಳ್ಳಿ ಸೋಮಶೇಖರ್ ಅವರೇ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಯಾರು ಎಲ್ಲಿಂದ ಕರೆ ಮಾಡ್ತೀರಿ ದಯಮಾಡಿ ಹೇಳಿ. ಸಿಂದಗಿ ತಾಲೂಕು ಆಲ್ಮೇಲಿಂದ ಸರ್. ಹೆಸರು? ಗಂಗಾಧರ್ ಅಂತ ಸರ್. ಹೇಳಿ ಗಂಗಾಧರ್. ನಮಸ್ತೆ ಸರ್, ಆರಾಮಿದ್ದೀರಾ ಸರ್? ನಮಸ್ತೆ, ಆರಾಮಿದ್ದೀನಿ. ಹೇಳಿ ಸರ್. ರೇಡಿಯೋ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸರ್ ದಯಮಾಡಿ ಪ್ರಶ್ನೆ ಕೇಳ್ತೀರಾ? ಆಕಾಶವಾಣಿಯವರು ತುಂಬಾ ಥ್ಯಾಂಕ್ಸ್, ಧನ್ಯವಾದ ಸರ್. ವಂದನೆಗಳು ಸರ್. ಪ್ರಶ್ನೆ ಕೇಳಿ ದಯಮಾಡಿ ಬೇಗ. ಸರ್ ನಮ್ಗೆ 20 ವರ್ಷದಿಂದ ಕಾಯ್ತಾ ಇದ್ದೆ, ಏನಾದ್ರು ಮಾಡ್ಬೇಕು. ಡಿಗ್ರಿ ಮುಗಿದಿತ್ತು ಸರ್.
ಅದು ಇವಾಗ ಎಲ್ಲ MA ಮಾಡಿದ್ದೇವೆ ಸರ್. ಎಮ್ಮೆ ಮಾಡ್ಬೋದು, ನಂಬಲ್ಲಿ ಎಮ್ಮೆ ಮಾಡ್ಬೋದ್ರಿ. ಎಮ್ಮೆ ಮಾಡ್ರಿ, ಅಲ್ಲೇ ಬಿಜಾಪುರದಲ್ಲಿ ಇದೆ ನಮ್ದೊಂದು ಸೆಂಟರ್ ಇದೆ, ಅಲ್ಲಿ ಹೋಗಿ ನೀವು ಮಾಡ್ಕೊಳ್ಬಹುದು. ಇಲ್ಲ ಸರ್, ಆಲ್ರೆಡಿ ಮಾಡಿದ್ದೇವೆ ಸರ್. ಮಾಡಿದ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದೇವೆ. ಓಕೆ, ಗುಡ್ ಗುಡ್ ಗುಡ್. ಮಾಡ್ರಿ. ಸರ್ ನಮ್ಗೆ SC ಅವರಿಗೆ ಏನು ಸ್ಕಾಲರ್ಶಿಪ್ ಇದೆ ಸ್ಕಾಲರ್ಶಿಪ್ ಇದೆ. SC/ST ಮಕ್ಕಳಿಗೆ ಸ್ಕಾಲರ್ಶಿಪ್ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಏನು ಅವಕಾಶ ಇದೆ ಆ ಅವಕಾಶನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹ ಇದೆ. ಓಕೆ ಸರ್, ಓಕೆ, ಒಳ್ಳೇದು. ತುಂಬಾ ಅನುಕೂಲ ಆಗಿದೆ ಸರ್ ಈ ಕಡೆ ಭಾಗದ ಕಡೆ ಎಲ್ಲ. ಓಕೆ, ಥ್ಯಾಂಕ್ ಯು ಹಾಕ್ತಾ ಇರಿ ಸರ್. ಓಕೆ 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 ಓಕೆ, ಒಳ್ಳೇದು. ಮಾಡೋದು ಸರ್. ಗಂಗಾಧರ್ ಅವರೇ ಒಳ್ಳೇದು, ಕರೆ ಮಾಡಿದ್ದಕ್ಕೆ. ನಾನು ನಾರ್ತ್ ಕರ್ನಾಟಕದವನೇ, ಎಲ್ಲಾ ನಾರ್ತ್ ಕರ್ನಾಟಕ ಡಿಸ್ಟಿಕ್ ಗಳಲ್ಲಿ ರೀಜನಲ್ ಸೆಂಟರ್ ಮಾಡೀನಿ. ಎಲ್ಲರಿಗೆ ಅನುಕೂಲ ಆಗ್ಲಂತೆ ಸರ್ಕಾರದ ಯೋಜನೆಯನ್ನ ನಿಮ್ ಮನೆಗೆ ಬಾಗಿಲಿಗೆ ಬರ್ಲಿ ಅಂತ ಹೇಳಿ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡೀನಿ. ಅದನ್ನ ಸದುಪಯೋಗ ಪಡ್ಕೊಳ್ಳೋಕ್ಕೂ ನಿಮ್ಗೆಲ್ಲ ಅವಕಾಶಗಳಿವೆ, ಅದ ಸದುಪಯೋಗ ಪಡ್ಕೊಳ್ಬೇಕು. ಒಳ್ಳೇದು ಗಂಗಾಧರ್ ಅವರೇ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ ಸರ್. ಹೇಳಿ ಯೋಗೇಶ್ ಅವರೇ. ಸರ್, ನನ್ನ ಮಕ್ಕಳು ಇಬ್ರು ಮೈಸೂರು ಯೂನಿವರ್ಸಿಟಿನಲ್ಲಿ MA ಸೆಕೆಂಡ್ ಇಯರ್ ಮಾಡ್ತಾ ಇದಾರೆ. ಇಬ್ರು ಒಬ್ರು ಎಕನಾಮಿಕ್ಸ್, ಒಬ್ರು ಸೋಸಿಯಾಲಜಿ. ಬಟ್ ಅವರು ಮುಂದಕ್ಕೆ BEd ಮಾಡ್ಬೇಕು ಅಂತ ಹೇಳಿ ಅವರಿಗೆ ಆಸೆ ಇದೆ. ಅವಾಗ ಇಲ್ಲಿ ಯೂನಿವರ್ಸಿಟಿನಲ್ಲಿ ಏನಾದ್ರು ಸಹಾಯ ಆಗುತ್ತಾ ಸರ್? ನಮ್ದು BPL ಇದೆ, ಅಂದ್ರೆ ಸ್ವಲ್ಪ ಬಿಲೋ ಇದೆ ನಾವು. ಅದರಿಂದ ಏನು ಅವ್ರಿಗೆ ಅವಕಾಶಗಳಿದೆ, ಯಾವ ರೂಟ್ ಅಲ್ಲಿ ಹೋಗ್ಬೇಕಾಗುತ್ತೆ ಅನ್ನೋದು ಮಾಹಿತಿ ತಿಳಿಸ್ಕೊಡಿ. BEd ಮಾಡ್ಬೇಕಾದ್ರೆ ಈಗ ಪ್ರೆಸೆಂಟ್ ನಮ್ಗೆ ಕಂಡೀಷನ್ ಹಾಕಿದ್ದಾರೆ ಸರ್ಕಾರದವರು, UGC DEPದವರು. ಅವರು ಟೀಚರ್ ಆಗಿ ಕೆಲಸ ಮಾಡೋವರಿಗೆ ಸಹ ನಾವು 500 ಸೀಟ್ಗಳನ್ನ BEdಗೆ ಮೀಸಲಾತಿ ಇಟ್ಟಿದೆ. ಬಟ್ ಈಗ ಟೀಚರ್ ಇರ್ಲಾರ್ದವರಿಗೆ ಬೇರೆ ಕೋರ್ಸ್ಗಳನ್ನ ಮಾಡ್ಲಿಕ್ಕೆ ಅವಕಾಶವಿದೆ. ಮೊನ್ನೆ ನಾವು ಸ್ಕಿಲ್ ಪ್ರೋಗ್ರಾಮ್ 4000 ಸ್ಕಿಲ್ ಪ್ರೋಗ್ರಾಮ್ ನಲ್ಲಿ ಯಾವ್ದಾದ್ರು ಸ್ಕಿಲ್ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡ್ರೆ ಅವರಿಗೂ ಸಹ ಜಾಬ್ ಅಪಾರ್ಚುನಿಟಿ ಇದೆ. ಈಗ ಇದರ ಹೆಚ್ಚಿನ ಮಾಹಿತಿಗೆ ನಾನು ಅವರಿಗೆ ಎಲ್ಲಿ ಸಂಪರ್ಕ ಮಾಡಕ್ಕೆ? ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿಗೆ ಬಂದು ಅಡ್ಮಿಷನ್ಸ್ ಅಲ್ಲಿ ಡಾಕ್ಟರ್ನ ಇವರು ಎಲ್ಲ ಅಡ್ಮಿಷನ್ಸ್ ಅಲ್ಲಿಗೆ ಬಂದು ಮಾತಾಡಿದ್ರೆ ಅಲ್ಲಿ ಹೇಳ್ತಾರೆ ಎಲ್ಲ ಡೀಟೇಲ್ಸ್. ಇನ್ನೊಬ್ರಿಗೆ ಅವರು ಸೋಷಿಯಾಲಜಿ ಮಾಡ್ತಾ ಇದಾರೆ, ಅವರು ಬೇರೆ ಇದ್ರಲ್ಲೇ ಏನಾದ್ರು ಕಂಟಿನ್ಯೂ ಮಾಡ್ಬೇಕು ಅಂತ ಇದಾರೆ. PhD ಮಾಡ್ಬೋದು, ಅದು ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ನಾವ್ ಯಾಕಂದ್ರೆ ಸ್ವಲ್ಪ ಬಿಲೋ ಇರೋದ್ರಿಂದ ಸರ್ ನಮ್ಗೆ ಹೆಲ್ಪ್ ಆಗಂತದೆ. ಬೇರೆ ಹಾಸ್ಟ್ಲಿಗೆಲ್ಲ ಫೀಸ್ ಕಟ್ಟಿ ಓಡ್ಸಕ್ ಕಷ್ಟ ಆಗ್ತಿದೆ. ಇದರಿಂದ ಇದ್ರಲ್ಲೂ ಅವರಿಗೆ ಫ್ರೀ ಸೀಟೇ ಸಿಕ್ಕಿದೆ. ಇಬ್ರು ಇದ್ ಮಾಡಿ ಸೇರ್ಕೊಂಡಿದ್ದಾರೆ. ಅವರು ಜಾಬ್ ಮಾಡ್ಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಮಾಡ್ಕೊಂಡು ಡಿಗ್ರಿ ಪಡಿಬಹುದು. ಒಳ್ಳೇದು ಯೋಗೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ. ನಮಸ್ತೆ ಸರ್. ಯಾರು, ಎಲ್ಲಿಂದ? ಗಿರಿಜಾ ಮಲ್ಲೇಶ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಅಮ್ಮ. ಮಾತಾಡಿ ಮಾತಾಡಿ ಮಾತಾಡಿ. ಅದೇ ನಾನು ಮ್ಯೂಸಿಕ್ ಅಲ್ಲಿ ಜೂನಿಯರ್ ಪಾಸ್ ಮಾಡಿದ್ದೀನಿ ಸರ್. ತುಂಬಾ ವರ್ಷಗಳಾಗಿದೆ. ಅದು ಸರ್ಟಿಫಿಕೇಟ್ ಕೂಡ ಇಲ್ಲ ನನ್ನ ಹತ್ರ. ಅಂದ್ರೆ ಪಾಸ್ ಆಗಿದೆ, ಅದೆಲ್ಲ ಆಗಿದೆ. ಈಗ ಅದಕ್ಕೆ ಸೀನಿಯರ್ ಪೋರ್ಷನ್ ಕೂಡ ಆಗಿದೆ ನನಗೆ. ನಾನು ಇವಾಗ ಮ್ಯೂಸಿಕ್ ಅಲ್ಲಿ ಏನಾದ್ರು ಮಾಡ್ಬೋದಾ ನಿಮ್ಮ ಯೂನಿವರ್ಸಿಟಿಯಿಂದ? ನನಗೆ 65 ಇಯರ್ಸ್ ಇರ್ಲಿ ಮಾಡ್ಬೋದು, ಬಟ್ ನಮ್ಮಲ್ಲಿ ಮ್ಯೂಸಿಕ್ ಇಲ್ಲ. ಇಲ್ಲೇ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದಾಗ ಮಾಡ್ಲಿಕ್ಕೆ ಅವಕಾಶ ಇದೆ. ಜುಲೈದಲ್ಲಿ ಪ್ರಯತ್ನ ಮಾಡ್ತೀವಿ ನಾವು ಮ್ಯೂಸಿಕ್ ಸ್ಟಾರ್ಟ್. ಆಯ್ತು. ಒಳ್ಳೇದು ಗಿರಿಜಾ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀರಿ? ಯಾರು? ಸರ್ ಇದು ಮಂಗಳೂರಿಂದ ವಿಶ್ವನಾಥ್ ಅಂತ. ಹೇಳಿ ವಿಶ್ವನಾಥ್ ಅವರು. ಸರ್ ಏನಂದ್ರೆ ನಾನು 2014ರಲ್ಲಿ MBA ಕಂಪ್ಲೀಟ್ ಮಾಡಿದೆ ಸರ್. ನಂಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಒಂದು ಬೇಕಿತ್ತು ಸರ್. 2-3 ಸಲ ಬಂದೆ ಸರ್ ಮೈಸೂರು ಯೂನಿವರ್ಸಿಟಿಗೆ. ಅದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಸರ್. ಅಂದ್ರೆ ನಮ್ಗೆ ಪ್ರಮೋಷನ್ಗೆಲ್ಲ ತುಂಬಾ ಅದು ಬೇಕಿತ್ತು ಸರ್, ಇಂಪಾರ್ಟೆಂಟ್ ಅದು ಕಾನ್ವೊಕೇಶನ್ ಸರ್ಟಿಫಿಕೇಟ್. ಕಾನ್ವೊಕೇಶನ್ ನೀವು ಇನ್ಹೌಸ್ ವಿದ್ಯಾರ್ಥಿ ಇದ್ರೆ 2013, 14, 14, 15 ಅವರಿಗೆಲ್ಲ ಕಾನ್ವೊಕೇಶನ್ ಕೊಟ್ಟಿದ್ದೆವು. ಬಟ್ ಕೊಲಾಬರೇಟರ್ಸ್ ಇದ್ರೆ ಆ ವಿದ್ಯಾರ್ಥಿಗಳಿಗೆ ಅದು ಕೇಸ್ ಅನ್ನ ಕೋರ್ಟ್ ನಲ್ಲಿದೆ. ಆ ಕೋರ್ಟ್ ಕೊಲಾಬರೇಟರ್ ಇದ್ರೆ ಕೋರ್ಟ್ ಕೇಸ್ ಯಥಾರ್ಥ ಆದ ತಕ್ಷಣ ನಾವು ಕೊಡ್ತೇವೆ. ಹೌದಾ ಸರ್? ಅಂದ್ರೆ ನಮ್ಗೆ ಪ್ರಮೋಷನ್ 2-3 ಸಾಲ ನಮ್ಗೆ ಪ್ರಮೋಷನ್ ಬಂತು ಸರ್. ಈ ಕಾನ್ವೊಕೇಶನ್ ಇಲ್ಲ ಅಂತ ಮತ್ತೆ ರಿಜೆಕ್ಟ್ ಮಾಡಿದ್ರು ಸರ್. ಹಾಗಾಗಿ ಒಂದು ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಈಗಾಗಲೇ 96,000 ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ. ಇನ್ಹೌಸ್ ವಿದ್ಯಾರ್ಥಿಗಳಿಗೆ 2013, 14, 15. ಹೀಗಾಗಿ ಅದೇ ತಮ್ದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅವಕಾಶ ಬಂತು ಅಂದ್ರೆ ತಮ್ಗೆಲ್ಲ ಹೇಳಿ ಕಾನ್ವೊಕೇಶನ್ ಕೊಡಿಸ್ತೀವಿ. ಒಳ್ಳೇದು ವಿಶ್ವನಾಥ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ, ಮಾತಾಡಿ ಸರ್. ಯಾರು, ಎಲ್ಲಿಂದ? ಸರ್ ನಮಸ್ತೆ. ಹೇಳಿ, ಯಾರು, ಎಲ್ಲಿಂದ? ಸರ್ ರಾಯಚೂರಿಂದ ಸುಜಾತ ಅಂತ.
ಹೇಳಿ ಸುಜಾತ ಅವರ. ಸರ್ ನಾನು ಸೋಶಿಯಾಲಜಿ MA ಮಾಡಿದ್ದೀನಿ. ಹಾ, ನಾವ್ ಬೇರೆ ಸಬ್ಜೆಕ್ಟ್ ಅಲ್ಲಿ PhD ಮಾಡ್ಬೋದಾ? ಮಾಡ್ಬೋದು. ನೀವು ಯಾವ ಬೇರೆ ಹಿಸ್ಟ್ರಿ ಮಾಡ್ಬೋದು, ಪೊಲಿಟಿಕಲ್ ಸೈನ್ಸ್ ಮಾಡ್ಬೋದು, ಎಕನಾಮಿಕ್ಸ್ ಮಾಡ್ಬೋದು, ಮಾಡ್ಲಿಕ್ಕೆ ಅವಕಾಶ ಇದೆ. ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಗೆ ಸ್ಕಾಲರ್ಶಿಪ್ ಇದೆಯಾ? ಇದೆ. ಸ್ಕಾಲರ್ಶಿಪ್ ಇರ್ತದೆ. ಸರ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ ಸರ್. ಇದೇ ತರ ಆಗಾಗ್ಲೇ ಬರ್ತಾ ಇರ್ಲಿ ಸರ್, ತುಂಬಾ ಜನಕ್ಕೆ ಉಪಯೋಗ ಆಗತ್ತೆ. ಥ್ಯಾಂಕ್ ಯು. ರಾಯಚೂರ್ಗೆ ಬಂದು ನಾ ಪ್ರೆಸ್ ಮೀಟ್ ಮಾಡಿದ್ದೆ ನಾನು ಲಾಸ್ಟ್ ಇಯರ್. ಇಲ್ಲ ಸರ್, ಈ ತರ ಕಾರ್ಯಕ್ರಮಗಳು ಆಕಾಶವಾಣಿ ಭದ್ರಾವತಿ ಅದೇ ಈ ತರದ್ರೊಳಗ ಎಲ್ಲ ಕಡೆ ಬರ್ತಾ ಇರತ್ತೆ, ಮೈಸೂರಲ್ಲಿ ಬರ್ತಾ ಇರತ್ತೆ, ಎಲ್ಲ ತುಂಬಾ ಚೆನ್ನಾಗಿ ನಾವು ಕೇಳ್ತಾ ಇರ್ತೀವಿ ಸರ್. ಚಿತ್ರದುರ್ಗ ಆಕಾಶವಾಣಿ ಎಲ್ಲ ಕೇಳ್ತಿರ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಆಕಾಶವಾಣಿಗೆ ಎಲ್ಲರಿಗೂ ಧನ್ಯವಾದಗಳು ಸರ್. ಮೈಸೂರು ಆಕಾಶವಾಣಿಯಲ್ಲಿ KSOU ಮುಕ್ತವಾಣಿ ಅಂತ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಸಂಜೆ 5:40 ಪ್ರಸಾರ ಆಗುತ್ತೆ. ಟೈಮ್ ನೋಟ್ ಮಾಡ್ಕೊಡ್ರಿ, ದಯಮಾಡಿ ಆಲಿಸಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲಾ ಅಧ್ಯಯನ ಅವಕಾಶಗಳ ಬಗ್ಗೆ ಮಾಹಿತಿ ನೀಡ್ತೀವಿ. ನೇರ ಫೋನ್ ಕಾರ್ಯಕ್ರಮಗಳನ್ನ ಕುಲಪತಿಗಳ ಜೊತೆ ಮಾಡ್ತಾ ಇರ್ತೀವಿ. ಆಗಾಗ ಬರ್ತಾ ಇರ್ಲಿ ಸರ್, ಈ ತರ ಕಾರ್ಯಕ್ರಮಗಳೆಲ್ಲರಿಗೂ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದಗಳು ಸರ್. ಒಳ್ಳೇದು ಸುಜಾತ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಹೇಳಿ. ಅಲ್ಲ ಸರ್, ನಮ್ಮ ಮಗನ ಡಿಗ್ರಿ ಓದ್ತಾ ಇದ್ದ, ಡಿಗ್ರಿ ಆಯ್ತು ಸರ್. ಯಾರು, ಎಲ್ಲಿಂದ ಮೊದ್ಲು ಹೇಳಿ. ನಾವು ಕೆಳಗೋದಿ ಸರ್. ಹೆಸರು ಹೇಳಿ ಕೇಳಿ ಪ್ರಶ್ನೆ. ಮಗನು ಡಿಗ್ರಿ ಓದ್ತಾ ಇದ್ದಾನೆ ಸರ್. ಮುಂದಕ್ಕೆ ನಿಮ್ಮ ಇದರಿಂದ ಏನಾದ್ರು ಸಿಗುತ್ತಾ ಸರ್? ಡಿಗ್ರಿ ಕಂಪ್ಲೀಟ್ ಆಯ್ತು. ಮತ್ತೆ ಯಾವ PhD ಮಾಡ್ಕೊಳ್ಬಹುದು, ಮತ್ತೆ ಈ PG ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮಾರ್ಚ್ 30ನೇ ತಾರೀಕು ಒಳಗಾಗಿ ಅಡ್ಮಿಷನ್ ಮಾಡ್ಕೊಳ್ಬಹುದು. ಎಷ್ಟನೇ ತಾರೀಕು ಸರ್? ಮಾರ್ಚ್ 30ನೇ ತಾರೀಕು. ಸರಿ ಸರ್. ಒಳ್ಳೇದು ಸರ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಸರ್. ಈಗ ಮಾನ್ಯತೆ ಬಗ್ಗೆ ಸ್ವಲ್ಪ ದಯಮಾಡಿ ಹೇಳ್ಬಿಡಿ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ತಾವು ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಇತ್ತೀಚೆಗೆ ಪಡ್ಕೊಂಡಿದ್ದೀರಿ. ದಯಮಾಡಿ ಅದರ ಬಗ್ಗೆ ಹೇಳಿ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ? ಸರ್ ಗೌರಿ ಅಂತ ಬೆಳಗಾವಿಯಿಂದ ಮಾಡ್ತಿದ್ದೀನಿ. ಹೇಳಿ ಗೌರಿ ಅವರೇ. ಸರ್ ನಂದು BSc ಕಂಪ್ಲೀಟ್ ಆಗಿದೆ. PCM ಸಬ್ಜೆಕ್ಟ್ ತಗೊಂಡಿದ್ದೀನಿ. ಈಗ ನಾನು MSc ಸೈಕಾಲಜಿ ಮಾಡ್ಬೇಕಂತಿದ್ದೀನಿ. ಬರುತ್ತಾ ಮಾಡ್ಲಿಕ್ಕೆ? ಬರ್ತದೆ. MSc ಸೈಕಾಲಜಿ ಮಾಡ್ಲಿಕ್ಕೆ ಬರ್ತದೆ. ಬಟ್ ಈಗ ಸದ್ಯ ತಾತ್ಪೂರ್ತಿಕ ಅಂದ್ರೆ ನಮ್ಮಲ್ಲಿ ಸೈಕಾಲಜಿ ಸ್ಟಾಪ್ ಮಾಡಿದ್ದಾರೆ ಇದೇ ವರ್ಷದಿಂದ. ಹೀಗಾಗಿ ಬೇರೆ ಸಬ್ಜೆಕ್ಟ್ ಮಾಡ್ಕೊಳ್ಳಿ. ಅವರು ಪರ್ಮಿಷನ್ ಕೊಡೋವರಿಗೆ ನಾವು, ಯಾಕಂದ್ರೆ UGC ಡೆಬ್ದವರು ನಮ್ಗೆ ಪರ್ಮಿಷನ್ ಕೊಡ್ಬೇಕಾಗ್ತದೆ. ಹಿಂಗೆ ಪರ್ಮಿಷನ್ ಕೊಡ್ಲಾರ್ದೆ ನಾವು ಸಬ್ಜೆಕ್ಟ್ ಪ್ರಾರಂಭ ಮಾಡಿದ್ರೆ ಅದು ನಮ್ಗೆ ರಿಕಗ್ನೈಸ್ ಸರ್ಟಿಫಿಕೇಟ್ ಇರಂಗಿಲ್ಲ. ಹೀಗಾಗಿ ನಾವು ಅದು ಮತ್ತೆ ಪ್ರಯತ್ನ ಮಾಡಿ ಅದನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತೆ ರಿಕಗ್ನೈಸ್ ಮಾಡಿಸ್ಕೊಳ್ತೀವಿ. ಒಳ್ಳೇದಮ್ಮ ಗೌರಿ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಸರ್. ಮಾನ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ವಿಶ್ವವಿದ್ಯಾಲಯ 2023ರಲ್ಲಿ NAC A+ ಅನ್ನ ಪಡ್ಕೊಂಡು 5 ವರ್ಷದವರೆಗೆ ಮಾನ್ಯತೆಯನ್ನ ಇದೆ. ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅವಕಾಶ ಇದೆ. 2 ಡಿಗ್ರಿಗಳನ್ನ ಎಟ್ ಎ ಟೈಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದು ಡಿಗ್ರಿಯನ್ನ PG ಡಿಗ್ರಿಯನ್ನ ಬೇರೆ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ನಮ್ಮಲ್ಲಿ ಒಂದು ಸಹ ವಿಶ್ವವಿದ್ಯಾಲಯದಲ್ಲಿ ಮಾಡ್ಕೊಳ್ಬಹುದು. ನಾವು ಅದು 2 ವರ್ಷದಲ್ಲಿ 4 ವರ್ಷಗಳ ಕೋರ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ B.Ed ಕಾಲೇಜ್ ಲೆಕ್ಚರ್ ಆಗ್ಬೇಕಾದ್ರೆ ಅವರಿಗೆ M.Ed ಮಾಡ್ಕೊಳ್ಬೇಕು ಮತ್ತು ಅದರ ಜೊತೆ ಒಂದು PG ಕೋರ್ಸ್ ಅನ್ನ ಮಾಡ್ಬೇಕಾಗ್ತದೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತಾಡೋಣ. ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ ಕರೆ ಮಾಡ್ತೀರಪ್ಪ? ನಮಸ್ಕಾರ ಸರ್. ಯಾರು, ಎಲ್ಲಿಂದ? ಸರ್ ನಾನು ರೋಹನ್ ಅಂತ ಬಿಜಾಪುರದಿಂದ. ಹೇಳಿ ರೋಹನ್ ಅವರೇ. ಸರ್ ನಂದು MA ಮುಗಿದಿದೆ ಸರ್. ಇವಾಗ MA ಹಿಸ್ಟ್ರಿ ಮುಗಿದಿದೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ. ಅದಕ್ಕೆ ನಾನು B.Ed ಎಕ್ಸ್ಟರ್ನಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಒನ್ ಇಯರ್ ಏನೋ B.Ed ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ 1 ಇಯರ್ ಎಕ್ಸ್ಟರ್ನಲ್ ಮಾಡಿದ್ರೆ ಹೆಂಗೆ ಅಂತ ಒಂದು ಐಡಿಯಾ ಮಾಡಿದೆ ಸರ್. ಇಲ್ಲ, 1 ಇಯರ್ ಆಗಿಲ್ಲ. ಅದು ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ 4 ಸೆಮಿಸ್ಟರ್ ಇದೆ. 4 ಸೆಮಿಸ್ಟರ್ ಅಂದ್ರೆ 2 ವರ್ಷದ B.Ed ಅನ್ನ ಇದೆ ಈಗ ಅಟ್ ಪ್ರೆಸೆಂಟ್. ಇನ್ನ ಅದು ಚೇಂಜ್ ಆಗಿಲ್ಲ. ಹಾ ಸರ್. ಒಳ್ಳೇದು. ಎಕ್ಸ್ಟರ್ನಲ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಸರ್. ಅಂದ್ರೆ ಯಾವಾಗಿಂದ ಅಡ್ಮಿಷನ್ ಪ್ರಾರಂಭ ಆಗುತ್ತೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ? ನಮ್ಮ ವಿಶ್ವವಿದ್ಯಾಲಯ ಜುಲೈದಲ್ಲಿ ಇರ್ತದೆ. ಜುಲೈದಲ್ಲಿ. ಒಳ್ಳೇದು ರೋಹನ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಕೇಳಿದ್ರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನನ್ನ ಜೊತೆ ಇದ್ದಾರೆ ಮಾನ್ಯ ಕುಲಪತಿಗಳಾದ
ಪ್ರೊಫೆಸರ್ ಶರಣಪ್ಪ ವಿ ಹಲಸೆ. ಈಗ ಒಂದು ಪುಟ್ಟ ಜಾಹೀರಾತಿನ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. KSOU ಮುಕ್ತವಾಣಿ. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40. KSOU ಮುಕ್ತವಾಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಮರೆಯದೆ ಆಲಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ನನ್ನ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ, ಮಾತಾಡಿ ಸರ್. ಸರ್ ನಮಸ್ತೆ, ನಾವು ಬೇತೂರಿನಿಂದ. ಹೆಸರು ತಿಮ್ನಾಯ್ಕ ಅಂತ ಸರ್. ಹೇಳಿ ತಿಮ್ನಾಯ್ಕ ಅವರೇ. ಅದೇ ನಮ್ಮ ಮೊಮ್ಮಗ ರ್ಯಾಂಕ್ ಬಂದಿದ BA. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂದ್ಬಿಟ್ಟು ಮಾಡ್ತೀವಿ ಸರ್. ಆಯ್ತು, ರ್ಯಾಂಕ್ ಬಂದ್ರೆ MA ಮಾಡ್ಕೊಳ್ಳಿ. MA ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವರಿಗೆ ಫೀಸ್ ಕನ್ಸೆಷನ್ ಅದನ್ನ ಕೊಡ್ತಾರೆ, ನೀವು ನಮ್ಮಲ್ಲಿ ಮಾಡ್ಕೊಳ್ಳಿ. ರಾಜ್ಯಪಾಲರು ಎಲ್ಲ ಮೆಟ್ಲು ಕೊಟ್ಟಿದ್ರು. ಓಕೆ, ಕಾಂಗ್ರ್ಯಾಚುಲೇಷನ್. ಅಭಿನಂದನೆಗಳು ನಾಯಕರೇ, ಅಭಿನಂದನೆಗಳು. ಈಗ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓದಿದ್ರೆ ಫ್ರೀ ಕನ್ಸೆಷನ್ ಕೂಡ ಕೊಡ್ತಾರಂತೆ. ಸೊ ದಯಮಾಡಿ KSOU ನಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಕ್ ಹೇಳಿ ಮೊಮ್ಮಗನಿಗೆ. ಒಳ್ಳೇದು ನಾಯಕರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ ಸರ್, ರಾಜ್ಗೋಪಾಲ್ ಅಂತ ಹಾಸನಿಂದ ಸರ್. ಹೇಳಿ ರಾಜ್ಗೋಪಾಲ್. ಸರ್ PhD ಮಾಡ್ಲಿಕ್ಕೆ ನಾನು ಜಿಯೋಗ್ರಫಿ ಆಗಿದೆ ಸರ್. ಎಂಟ್ರೆನ್ಸ್ ಇದೇನಾರ ತಗೊಳ್ಬೇಕಾಗತ್ತಾ ಅಥವಾ ಡೈರೆಕ್ಟ್ ಆಗಿ? ಇಲ್ಲ, ಎಂಟ್ರೆನ್ಸ್ ತಗೊಳ್ಬೇಕಾಗ್ತದೆ. ನೋಟಿಫಿಕೇಶನ್ ಆಗ್ತಾ ಇದೆ ನೆಕ್ಸ್ಟ್ ವೀಕ್ ನಲ್ಲೇ ನಮ್ಮಲ್ಲಿ. ನೆಕ್ಸ್ಟ್ ವೀಕ್ ನಲ್ಲಿ ಆಗ್ತಾ ಇದೆ. 1 ತಿಂಗಳ ಟೈಮ್ ಇರ್ತದೆ. ಅದು ಆದ್ಮೇಲೆ ಎಂಟ್ರೆನ್ಸ್ ತಗೊಳ್ತಾರೆ, ಆಮೇಲೆ ಅಡ್ಮಿಷನ್ ಮಾಡ್ತಾರೆ. ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ನಾವು ಬರಿಬೇಕಾಗತ್ತೆ? ಬರಿಬೇಕಾಗ್ತದೆ. ಓಕೆ ಓಕೆ. ಸ್ಲೇಟ್ ಆಗಿದ್ರು ಕೂಡ ಬರಿಬೇಕು ಸರ್? ಸ್ಲೇಟ್ ಇಲ್ಲ, ಸ್ಲೇಟ್ ಆದವರಿಗೆ ನೆಟ್ ಆದವರಿಗೆ ಏನು ಎಕ್ಸಾಮ್ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೇದು ರಾಜ್ಗೋಪಾಲ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು ಎಲ್ಲಿಂದ? ಅದೇ ರತ್ನಾಕರ್ ಸರ್, ಮತ್ತೊಮ್ಮೆ ರಾಯಚೂರಿಂದ ಸರ್. ದೃಷ್ಟಿ ವಿಶೇಷಚೇತನರಿಗೆ ಬೈಲಲ್ಲಿ ನೋಟ್ಸ್ ಇದು ಮಾಡ್ತಾರ, ಮಟೀರಿಯಲ್, ಸ್ಟಡಿ ಮಟೀರಿಯಲ್ಸ್, ಇನ್ನು ಇದು ಸಾಫ್ಟ್ವೇರ್ ಇದರಲ್ಲಿ ಇದು ಮಾಡ್ತಾರೆ. ಇಲ್ಲ, ಈಗ ಸ್ಟಡಿ ಮಟೀರಿಯಲ್ ಅನ್ನ ಈಗ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೇವೆ. ಜುಲೈದಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಅದೇ ಜುಲೈ MA ಮಾಡ್ಬೇಕಂತ ಮಾಡಿದ್ದಾರೆ. ಮಾಡ್ತೇವೆ. ಆಲ್ರೆಡಿ ಪರ್ಮಿಷನ್ ಬಂದಿದೆ ಗವರ್ಮೆಂಟ್ ನಿಂದ MAಗೆ. ಬ್ಲೈಂಡ್ಗಳಿಗೆ ಅಂಗವಿಕಲರ ಡಿಪಾರ್ಟ್ಮೆಂಟ್ ನಿಂದ ಎಲ್ಲಾ ಅಂಗವಿಕಲರಿಗೆ, ಬ್ಲೈಂಡ್ಗೆ ನಮ್ಮಲ್ಲಿ ಅಡ್ಮಿಷನ್ ಇವಾಗ್ಲೂ ಸಹ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲ, ಅದಕ್ಕೆ ನೋಟ್ಸ್ ಅವರಿಗೆ ಬ್ರೈಲಲ್ಲಿ ಕೊಡ್ತೀರಾ ನೀವು? ಹೇಗೆ ಸ್ಟಡಿ ಮಟೀರಿಯಲ್ ಬ್ರೈಲ್ ಲಿಪಿಯಲ್ಲಿ ಕೊಡ್ತೀರಾ? ಲಿಪಿಯಲ್ಲಿ ಇಲ್ಲ, ನಮ್ಮ ಮಟೀರಿಯಲ್ ಕೊಡ್ತಾರೆ. ಮಟೀರಿಯಲ್ ಇರುತ್ತೆ, ನಾರ್ಮಲ್ ಟೆಕ್ಸ್ಟ್ ಇರುತ್ತಲ್ಲ. ನಾರ್ಮಲ್ ಟೆಕ್ಸ್ಟ್. ಒಳ್ಳೇದು ರತ್ನಾಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್, ಈಗ ಸ್ಕಾಲರ್ಶಿಪ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೋದಾ? ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವಂತಹ ಒಂದು ಅತ್ಯುನ್ನತವಾದ ಕೇಂದ್ರವನ್ನು ಕೂಡ ತಮ್ಮ KSOU ನಲ್ಲಿ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆನೂ ಒಂಚೂರು ಮಾಹಿತಿ ಹೇಳಿ ಸರ್. ನಮ್ಮಲ್ಲಿ ಅಡ್ಮಿಷನ್ ಮಾಡಿದಂತ SC/ST ಮಕ್ಕಳಾಗ್ಲಿ ಮತ್ತು OBC ಮಕ್ಕಳಾಗ್ಲಿ, ಮೈನಾರಿಟಿ ಮಕ್ಕಳಿಗೆ ಟೋಟಲಿ ಫ್ರೀ ಸರ್ಕಾರದಿಂದ ಅನುದಾನವನ್ನ ಲಾಸ್ಟ್ ಇಯರ್ ಬಜೆಟ್ ನಲ್ಲಿ ಕೊಟ್ಟಿದ್ರಿಂದ 5315 ವಿದ್ಯಾರ್ಥಿಗಳು ಅವರಿಗೆ ಎಜುಕೇಶನ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಆ ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ನಮಗೆ ಸರ್ಕಾರದಿಂದ ಅನುದಾನ ಕೊಡ್ತಾ ಇದೆ.
ಮತ್ತು SC/ST ಮಕ್ಕಳಿಗೂ ಸಹ ಸರ್ಕಾರ ಅನುದಾನ ಕೊಡೋದ್ರಿಂದ ಅವರಿಗೆ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೇವೆ. ಅದರಲ್ಲಿ ಸ್ಕಾಲರ್ಶಿಪ್ ಬಗ್ಗೆ ನಾವು ನಮ್ಮಲ್ಲಿ ಜನವರಿ ಸೈಕಲ್ ಅಲ್ಲಿ ಮತ್ತು ಜುಲೈ ಸೈಕಲ್ ಅಡ್ಮಿಷನ್ ಮಾಡಿದ್ದಾಗ ಅವರು ಲಾಸ್ಟ್ ಡೇಟ್ ಕೊಡ್ತಾರೆ. ಆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಸಲುವಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆವು. ಎಲ್ಲ ಎರಡೂ ಸೈಕಲ್ ನಲ್ಲಿ ಅಡ್ಮಿಷನ್ ಮಾಡದಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಬರ್ತದೆ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳು ಎವ್ರಿ ಇಯರ್ ಜುಲೈನಲ್ಲಿ ಅಡ್ಮಿಷನ್ ಮಾಡಿದ್ರೆ ಅವರಿಗೆ ಟೋಟಲಿ ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀವಿ. ಓಕೆ ಸರ್, ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ. ಸ್ಪರ್ಧಾತ್ಮಕ ಪರೀಕ್ಷೆಯ ಕೇಂದ್ರದಲ್ಲಿ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೆ ಮಿನಿಮಮ್ ಫೀಸ್ ಅನ್ನ ಮತ್ತು ನಾವು ಫ್ರೀ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೇವೆ. ಅವರಿಗೆ ಈಗ UPSC ಮತ್ತು KPSC ಎಕ್ಸಾಮ್ ಟ್ರೈನಿಂಗ್ ಅನ್ನ 50 ದಿವಸಗಳ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಹೀಗೆ PDI ಎಕ್ಸಾಮ್ ಆಗಲಿ, ಬ್ಯಾಂಕ್ ಎಕ್ಸಾಮ್ ಆಗಲಿ ಮತ್ತು UPSC KPSC ಆಗಲಿ ನೆಟ್ ಸಲುವಾಗಿ 50 ದಿವಸಗಳ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸತತವಾಗಿ ಕೊಡ್ತಾ ಇದ್ದೇವೆ. ಈಗ ಅಟ್ ಪ್ರೆಸೆಂಟ್ UPSC ಮತ್ತು KPSC ಎಕ್ಸಾಮ್ ಪರೀಕ್ಷೆ ಸಲುವಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. 300 ವಿದ್ಯಾರ್ಥಿಗಳು ಇದ್ದಾರೆ. ಒಂದು ದೂರವಾಣಿ ಕರೆ ಇದೆ ಸರ್. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ? ಸರ್ ನಮಸ್ಕಾರ, ನಾನು ರವಿಶೇಖರ್ ಅಂತ. ಎಲ್ಲಿಂದ? ಸರ್ ಬೆಳಗಾವಿಯಿಂದ. ಹೇಳಿ ಸರ್, ಬೇಗ ಮಾತಾಡಿ. ಸರ್ ನಾವು ಅಂಗವಿಕಲರಿಗೆ ನಮ್ಗೆ ಉಚಿತವಾಗಿ ಸಿಗುತ್ತಾ ಸರ್? ಉಚಿತವಾಗಿ ಸೌಲಭ್ಯಗಳೇ ಮಾತಾಡ್ತಿದ್ರೆ ಮತ್ತೆ ಫ್ರೀ ಅಡ್ಮಿಷನ್ ಆತರ ಅಂಗವಿಕಲರಿಗೂ ಸಿಗುತ್ತಾ? ಬರೀ SC/ST ಮೈನಾರಿಟಿ ಮಾತ್ರ ಇದೆಯಾ ಅಂತ? ಇಲ್ಲ, ಅಂಗವಿಕಲರಿಗೂ ಇದೆ. ಟೋಟಲಿ ಬ್ಲೈಂಡ್ ಇದ್ದ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಎಕ್ಸೆಪ್ಟ್ B.Ed ಬಿಟ್ರೆ ಮತ್ತು MBA ಬಿಟ್ರೆ ಎಲ್ಲಾ ಕೋರ್ಸ್ಗಳಿಗೆ ಅಡ್ಮಿಷನ್ ಇದೆ, ಫ್ರೀ ಇದೆ. ಒಳ್ಳೆಯದು ರವಿಶಂಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು ಸರ್. ಇನ್ನೇನು ಕಾರ್ಯಕ್ರಮದ ಮುಕ್ತಾಯಕ್ಕೆ ಬರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆ ನಿಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ತಾವು ಏನು ಹೇಳಕ್ ಇಷ್ಟಪಡಬೇಕು ಇಡೀ ಕರ್ನಾಟಕಕ್ಕೆ ದಯಮಾಡಿ ನಿಮ್ಮ ಮೆಸೇಜ್ ಅನ್ನ ಕೊಟ್ಬಿಡಿ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದೆ. ಸರ್ಕಾರದ ಏನು ದೇಹ ಉದ್ದೇಶಗಳಿವೆ, ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ನಮ್ಮ ಸರ್ಕಾರದ ಯೋಜನೆಯನ್ನ ನಮ್ಮ ವಿಶ್ವವಿದ್ಯಾಲಯ ಥ್ರೂ ಸರ್ಕಾರ ಸಮಾಜ ಸೇವೆಯನ್ನ ಮಾಡ್ತಾ ಇದೆ. ಆ ಸಮಾಜ ಸೇವೆಯ ಮಾಡ್ತಾ ಇದ್ದಿದ್ದು ಸರ್ಕಾರ, ಆ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಿ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕೋರ್ಸ್ಗಳನ್ನ UGC ಅಡಿಯಲ್ಲಿ ನಾವು ಅಪ್ರೂವಲ್ ಅನ್ನ ಮಾಡಿಕೊಂಡು 80 ಸಬ್ಜೆಕ್ಟ್ಗಳನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಅಡ್ಮಿಷನ್ ಅನ್ನ 30 ಮಾರ್ಚ್ ವರೆಗೆ ಇದೆ. ತಾವೆಲ್ಲ ಯಾರು ಅಶಕ್ತರಿದ್ರಿ ಅವರು ನಮ್ಮ ಏಜ್ ಏನು ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. 18 ಏಜ್ದಿಂದ 100 ವರ್ಷ ಏಜ್ ವರೆಗೆ ನಮ್ಮಲ್ಲಿ ಅಡ್ಮಿಷನ್ ತಗೊಂಡು ಅವರ ಹೈಯರ್ ಎಜುಕೇಶನ್ ಅನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಒಂದು ಒಳ್ಳೆಯ ಸುಸಂದರ್ಭ ಮತ್ತು ಇಂಥ ಅಪಾರ್ಚುನಿಟಿ. ಎಷ್ಟೋ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಫೋನ್ ಮಾಡಿದ್ರು, ಅವರಿಗೆ ಹೈಯರ್ ಎಜುಕೇಶನ್ ಈಗ ಎಷ್ಟೋ ಕಾನ್ಸ್ಟೇಬಲ್ ಆಗಿರ್ತಾರೆ, ಬರೀ PUC ಆಗಿರ್ತದೆ, ಮತ್ತು ಟೀಚರ್ ಆಗಿರ್ತಾರೆ, ಬರೀ D.Ed ಆಗಿರ್ತದೆ. ಅಂಥವ್ರಿಗೆಲ್ಲ PG ಮಾಡ್ಕೊಳ್ಳಿಕ್ಕೆ, ಡಿಗ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಇಂಥ ಡಿಗ್ರಿ ಮತ್ತು PG ಮಾಡ್ಕೊಂಡಂತಹ ನಮ್ಮಲ್ಲಿ ಕನ್ನಡ ಲಿಟ್ರೇಚರ್ ಪಡ್ಕೊಂಡು ಟೋಟಲಿ ಬ್ಲೈಂಡ್ ಇದ್ದಂತಹ ಏನು ಕೆಂಪ ಹನುಮಯ್ಯ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಈಗ IAS ಆಗಿ DC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮೈಸೂರು ಎಡಿಷನಲ್ DC ಆಗಿ ಶಿವರಾಜ್ ಅಂತ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿ 2004ರಲ್ಲಿ KS ಬರೆದು ಅವರು ಈಗ KS ಪಾಸ್ ಆಗಿ ಅವರು ಎಡಿಷನಲ್ DC ಆಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೈಸೂರಿನಲ್ಲಿ. ಒಳ್ಳೆಯದು. ಪ್ರೊಫೆಸರ್ ಶರಣಪ್ಪ ವಿ ಹಲಸೆ, ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಈವರೆಗೂ ತಾವು ಮೈಸೂರು ಆಕಾಶವಾಣಿಗೆ ಬಂದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕೇಳುಗರು ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ನೀಡಿದ್ದೀರಿ. ಹಾಗೆ ತಮ್ಮ ಈ ಪ್ರವೇಶಾತಿ ಜನವರಿ ಸೈಕಲ್ ಏನಿದೆ ಮಾರ್ಚ್ 30ರವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡ ಬಯಸುವ ಮನಸ್ಸುಗಳಿಗೆ ಪ್ರವೇಶಾತಿ ದೊರಕಿಸಿಕೊಡುವಂತಾಗ್ಲಿ, ಹಾಗೆ ಎಲ್ಲ ಬಗೆಯ ಸೌಲಭ್ಯಗಳು ತಮ್ಮಿಂದ ಸಿಗಲಿ. ಈವರೆಗೂ ಬಂದು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ. ಹಾಗೆ ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಅಭಿಮಾನಿ ಕೇಳುಗರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಂದನೆಗಳು, ನಮಸ್ಕಾರ ಸರ್. ನಮಸ್ತೆ ಸರ್, ತಮಗೂ ಧನ್ಯವಾದಗಳು ಸರ್. ಇದುವರೆಗೆ
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ. ತಾಂತ್ರಿಕ ಸಹಕಾರ ಎಸ್ ರಂಜಿತ್, ಎಂಎನ್ ಮುರಳೀಧರ ಹಾಗೂ ಪಿ ವೆಂಕಟೇಶ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.